ಅತ್ಯಂತ ಮಹತ್ವದ ವಿಚಾರ. ಯಾಕಂದ್ರೆ ರಾಜ್ಯ ರಾಜಕಾರಣದಲ್ಲಿ ಏನಾಗುತ್ತೆ, ಎಷ್ಟು ದಿವಸಗಳ ಕಾಲ ಈ ಗೊಂದಲ ಹೀಗೆ ಮುಂದುವರಿಯುತ್ತೆ ಅಂತ ಹೇಳುವಂಥ ಪ್ರಶ್ನೆ ಇದ್ದೇ ಇತ್ತು. ಕಡೆಗೂ ರಾಜ್ಯ ರಾಜಕೀಯದಲ್ಲಿ ಕುರ್ಚಿ ಕದನ ಇಲ್ವೇ ಇಲ್ಲ ಅನ್ನುವಂಥ ರೀತಿಯಲ್ಲಿ ದೆಹಲಿ ನಾಯಕರುಗಳು ಇವತ್ತು ಮಾಧ್ಯಮಗಳ ಮುಂದೆ ಡೈಲಾಗ್ ಬೇರೆ ಹೊಡೆದಿದ್ರು. ಆದರೆ ಬೆಳಗ್ಗೆಯಿಂದ ನಡೆಸಿದಂತಹ ಮ್ಯಾರಥಾನ್ ಮೀಟಿಂಗ್ಗಳಲ್ಲಿ ಕುರ್ಚಿ ಕದನ ಬಹಳ ಜೋರಾಗಿ ನಡೆದಿದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಒಂದು ಮಾತನ್ನು ಕನ್ಫರ್ಮ್ ಮಾಡಿದ್ದಾರೆ, ಯಾವುದೇ ರೀತಿಯಾದಂತಹ ಸಂಪುಟ ವಿಸ್ತರಣೆಯ ಬಗ್ಗೆ ಚರ್ಚೆ ಆಗಿಲ್ಲ ಅನ್ನೋದನ್ನ ಬಹಿರಂಗವಾಗಿ ಕೂಡ ಹೇಳಿದ್ದಾರೆ. ಆದರೆ ಅದರ ಒಳ ಅರ್ಥ ಇರುವಂಥದ್ದು ಸಂಪುಟ ಪುನರ್ರಚನೆಯ ಬಗ್ಗೆ ಅಲ್ಲ, ಬದಲಿಗೆ ಮುಖ್ಯಮಂತ್ರಿ ಕುರ್ಚಿಯ ಬಗ್ಗೆನೇ ಅಲ್ಲಿ ಚರ್ಚೆಗಳಾಗಿತ್ತು. ಇದೇ ವಾರದಲ್ಲಿ ಕುರ್ಚಿ ಆಟಕ್ಕೆ ಕ್ಲೈಮ್ಯಾಕ್ಸ್ ಕೂಡ ಸಿಗುವಂಥದ್ದು ನಿಶ್ಚಿತವಾಗಿ ಗೋಚರಿಸ್ತಾ ಇದೆ. ಬೆಳಗ್ಗೆ 11 ಗಂಟೆಯಿಂದ ಸಂಜೆ 6 ಗಂಟೆಯವರೆಗೆ ದೆಹಲಿಯಲ್ಲಿ ಸಭೆಗಳ ಮೇಲೆ ಸಭೆಗಳನ್ನು ನಡೆಸಲಾಗಿದೆ. ಒಂದಾದ ಮೇಲೆ ಒಂದು ಸಭೆಗಳನ್ನು ನಡೆಸಲಾಗಿದೆ. ಸಿದ್ದರಾಮಯ್ಯನವ್ರನ್ನ ಕರೆಸಿ ಮಾತನಾಡೋದಕ್ಕಿಂತ ಮುಂಚಿತವಾಗಿ ರಾಹುಲ್ ಗಾಂಧಿ ಅವರು ಕುರ್ಚಿ ಕದನಕ್ಕೆ ತೆರೆ ಎಳೆಯೋದಕ್ಕಾಗಿ ಸಭೆಗಳನ್ನು ಮಾಡಿದ್ದಾರೆ. ಆದರೆ ಸಭೆಗಳೆಲ್ಲ ಮುಗಿಸಿ ಸಂಜೆ 6 ಗಂಟೆ 10 ನಿಮಿಷಕ್ಕೆ ಕೆ.ಸಿ. ವೇಣುಗೋಪಾಲ್ ಅವರು ರಣದೀಪ್ ಸಿಂಗ್ ಸುರ್ಜೇವಾಲಾ ಹಾಗೂ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರನ್ನು ಕರೆತಂದು ಅವರಿಬ್ಬರನ್ನ ಅಕ್ಕಪಕ್ಕದಲ್ಲಿ ನಿಲ್ಲಿಸಿಕೊಂಡು ಮಾಧ್ಯಮಗಳ ಎದುರು ಮಾತನಾಡಿದ್ದಾರೆ. ಪತ್ರಕರ್ತರು ಯಾವುದೇ ಪ್ರಶ್ನೆಗಳನ್ನು ಕೇಳುವಂತಿಲ್ಲ ಅನ್ನುವಂತಹ ಪೂರ್ವ ಷರತ್ತಿನೊಂದಿಗೆ ಇವತ್ತು ಮಾಧ್ಯಮಗಳಿಗೆ ಬ್ರೀಫಿಂಗ್ ಅನ್ನು ಮಾಡಿದ್ದಾರೆ. ಆಮೇಲೆ ನಾವು ನಡೆಸಿರುವಂಥದ್ದು ಕೇವಲ ರಾಜ್ಯಸಭೆ ಮತ್ತು ವಿಧಾನ ಪರಿಷತ್ ಚುನಾವಣೆಯ ಬಗೆಗಿನ ಚರ್ಚೆಗಳು ಅಷ್ಟೇನೆ, ಅದರ ಬಗ್ಗೆ ಮಾತ್ರನೇ ಮಾತುಕತೆಯನ್ನು ನಡೆಸಿದ್ದೇವೆ ಅಂತ ಕೆ.ಸಿ. ವೇಣುಗೋಪಾಲ್ ಅವರು ಹೇಳಿದರು. On behalf of the party, a short statement will be made by Honorable General Secretary, Organization, Shri K.C. Venugopal ji. At this point, we will not be taking any questions. I also request you to, for heaven's sake, now stop your speculation. Today, entire discussion is only concentrated on coming Rajya Sabha elections and council elections of Karnataka. The candidates of Rajya Sabha and council seats of Karnataka will be announced along with the other seats. ಹೀಗೆ ರಾಜ್ಯದಲ್ಲಿ ಕೇವಲ ನಾವು ನಡೆಸ್ತಾ ಇರುವಂಥದ್ದು ರಾಜ್ಯಸಭೆ ಚುನಾವಣೆ ಮತ್ತು ವಿಧಾನ ಪರಿಷತ್ ಚುನಾವಣೆಯ ಸೀಟ್ ಆಯ್ಕೆಗಳ ಬಗ್ಗೆ ಮಾತ್ರ ನಡೆದಿರೋದು ಸಭೆ ಅಂತ ಹೇಳಿದರು. ಮಾಧ್ಯಮಗಳ ಮುಂದೆ ಇಷ್ಟನ್ನೇ ಹೇಳಿಕೆ ಕೊಡಬೇಕು ಅಂತ ಮೊದಲೇ ಇವರು ಡಿಸೈಡ್ ಕೂಡ ಮಾಡ್ಕೊಂಡು ಬಂದಿದ್ರು. ಅದೇ ಕಾರಣಕ್ಕಾಗಿ ನೀವು ದೇವರಾಣಿಗೂ ಕೂಡ ನೀವು ಯಾವುದೇ ರೀತಿಯ ಸ್ಪೆಕ್ಯುಲೇಷನ್ಗಳನ್ನು ಮಾಡೋಕ್ಕೆ ಹೋಗಬೇಡಿ ಅಂತ ಹೇಳಿ ಸುರ್ಜೇವಾಲಾ ಅವರು ಮೊದಲಿಗೆ ಹೇಳಿಕೊಂಡ್ರು. ಕೆ.ಸಿ. ವೇಣುಗೋಪಾಲ್ ಅವರು ಕೂಡ ಆಯ್ತು, ಅವರು ಏನು ಬೇಕಾದರೂ ಯೋಚನೆ ಮಾಡ್ಕೊಳ್ಳಿ, ಏನು ಬೇಕಾದ್ರೂ ಸ್ಪೆಕ್ಯುಲೇಟ್ ಮಾಡಲಿ, ಆದರೆ ನಮ್ಮ ವಿಚಾರ ಇರುವಂಥದ್ದು ಇಷ್ಟು ಅನ್ನೋದನ್ನು ಹೇಳಿಬಿಟ್ರು. ಜೊತೆಗೆ ಸಿ.ಎಂ ಮತ್ತು ಡಿ.ಸಿ.ಎಂ ಇಬ್ಬರು ಕೂಡ ಸೈಲೆಂಟ್ ಆಗಿ ಅವ್ರ ಜೊತೆಗೆ ಹೊರಟು ಹೋದರು. ಆದರೆ ಕರ್ನಾಟಕದ ಕುರ್ಚಿ ಕದನದ ವಿಷಯದಲ್ಲಿ ಬೆಳಗ್ಗೆಯಿಂದ ದೆಹಲಿಯಲ್ಲಿ ಏನೇನಾಯಿತು ಅಂತ ಇಡೀ ದೇಶವೇ ನೋಡ್ತಾ ಇದೆ. ಅಷ್ಟು ಸುಲಭವಾಗಿ ಕೇವಲ ರಾಜ್ಯಸಭೆ, ಕೇವಲ ವಿಧಾನ ಪರಿಷತ್ಗಾಗಿ ಇಷ್ಟೊಂದು ಸುದೀರ್ಘವಾದಂಥ ಸಭೆ ನಡೆಸಬೇಕಂತ ಅವಶ್ಯಕತೆ ಇತ್ತ. ನಡೆಸೋದಿದ್ರು ಕೂಡ ಆ ಸಭೆಗಳ ಸ್ವರೂಪ ಹೇಗಿರುತ್ತೆ ಅನ್ನೋಂಥದ್ದನ್ನು ನೋಡಿ ಆಗಿತ್ತು. ಆದರೆ ಇವತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಡಿ.ಸಿ.ಎಂ ಡಿ.ಕೆ. ಶಿವಕುಮಾರ್ ಅವರು ದೆಹಲಿಗೆ ನಿನ್ನೆ ರಾತ್ರಿ ತಲುಪಿದಲ್ಲಿಂದಲೂ ಕೂಡ ಅವ್ರ ಜೊತೆಗೆ 10ಕ್ಕೂ ಹೆಚ್ಚು ಸಚಿವರು, ಶಾಸಕರುಗಳು ಎಲ್ಲರೂ ಕೂಡ ದೆಹಲಿಗೆ ಹೋಗಿದ್ರು. ಬೆಳಗ್ಗೆ ಕರ್ನಾಟಕ ಭವನದಲ್ಲಿ ಸಿ.ಎಂ ಸಿದ್ದರಾಮಯ್ಯನವರು ತಮ್ಮ ಆಪ್ತ ಸಚಿವರ ಜೊತೆಗೆ ಉಪಹಾರ ಕೂಟವನ್ನು ನಡೆಸಿದರು. ಆದರೆ ಆ ಸಭೆಯಲ್ಲಿ ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ಇರಲಿಲ್ಲ. ಅದರ ನಂತರ ಉಪಮುಖ್ಯಮಂತ್ರಿ ಹಾಗೂ ಮುಖ್ಯಮಂತ್ರಿಯವರ ಪ್ರತ್ಯೇಕವಾಗಿ ಒಂದು ಕೊಠಡಿಯಲ್ಲಿ ಕುಳಿತುಕೊಂಡು ಮಾತುಕತೆ ನಡೆಸಿದ್ದು ಕೂಡ ಆಯಿತು. ಸಿದ್ದರಾಮಯ್ಯನವರು ಅವರ ಜೊತೆಗೆ ಮಹದೇವಪ್ಪ, ಕೆ.ಜೆ. ಜಾರ್ಜ್, ಡಾಕ್ಟರ್ ಜಿ. ಪರಮೇಶ್ವರ್, ಭೈರತಿ ಸುರೇಶ್, ಬಿ.ಕೆ. ಹರಿಪ್ರಸಾದ್, ಎಂ.ಬಿ. ಪಾಟೀಲ್, ಹೀಗೆ ಎಲ್ಲ ಹಿರಿಯ ನಾಯಕರುಗಳಲ್ಲಿದ್ದರು, ಜೊತೆಯಲ್ಲೇ ಇದ್ದರು. ಎಲ್ಲರೂ ಜೊತೆಯಲ್ಲಿ ಕುಳಿತುಕೊಂಡು ತಿಂಡಿ ತಿಂದರು. ಸತೀಶ್ ಜಾರಕಿಹೊಳಿ ಅವರಿದ್ದರು, ಎಲ್ಲರೂ ಕೂಡ ಇದ್ದರು. ಇನ್ನೊಂದು ಕಡೆ ದೆಹಲಿಯಲ್ಲಿ ಇಂದಿರಾ ಭವನದಲ್ಲಿ ರಾಹುಲ್ ಗಾಂಧಿಯವರು, ಮಲ್ಲಿಕಾರ್ಜುನ ಖರ್ಗೆ, ರಣದೀಪ್ ಸಿಂಗ್ ಸುರ್ಜೇವಾಲಾ, ಕೆ.ಸಿ. ವೇಣುಗೋಪಾಲ್ ಇವರುಗಳ ಜೊತೆಗೆ ಒಂದು ಮಹತ್ವದ ಸಭೆಯನ್ನು ನಡೆಸಿದರು. ಅದು ಒಂದು ರೀತಿಯಲ್ಲಿ ಕರ್ನಾಟಕದ ಬಗ್ಗೆ ಏನು ಚರ್ಚಿಸಬೇಕು ಅನ್ನೋದಕ್ಕೆ ಪೂರ್ವ ತಾಲೀಮಿನ ಥರದಲ್ಲಿ ಇತ್ತು. ರಾಜ್ಯ ಕಾಂಗ್ರೆಸ್ ಬೆಳವಣಿಗೆಗಳ ಬಗ್ಗೆ, ನಾಯಕತ್ವ ಬದಲಾವಣೆ ಮಾಡೋದಾ ಬೇಡವಾ, ಯಾವ ಸ್ವರೂಪದಲ್ಲಿ ಮಾಡಬೇಕು, ಎಲ್ಲ ವಿಚಾರಗಳ ಬಗ್ಗೆ ಮತ್ತು ಸಿದ್ದರಾಮಯ್ಯನವ್ರ ಜೊತೆಗೆ ಯಾವೆಲ್ಲ ವಿಚಾರಗಳನ್ನು ನಾವು ಪ್ರಸ್ತಾಪ ಮಾಡಬೇಕು, ಏನು ಅಂಶವನ್ನು ಅವರ ಮುಂದೆ ಇಡಬೇಕು, ಯಾವುದನ್ನು ಇಡಬಾರ್ದು, ಯಾವ ವಿಷಯಗಳ ಮೂಲಕವಾಗಿ ಅವ್ರಿಗೆ ಮಾತಾಡಬೇಕು, ಈ ವಿಚಾರದಲ್ಲಿ ರಾಹುಲ್ ಗಾಂಧಿ, ಮಲ್ಲಿಕಾರ್ಜುನ ಖರ್ಗೆ, ಕೆ.ಸಿ. ವೇಣುಗೋಪಾಲ್, ಸುರ್ಜೇವಾಲಾ ಇವರಿಷ್ಟು ಜನ ಚರ್ಚೆಯನ್ನು ನಡೆಸಿದ್ದಾರೆ. ಅಷ್ಟೊತ್ತಿಗೆ ಬ್ರೇಕ್ಫಾಸ್ಟ್ ಸಭೆಯನ್ನು ಮುಗಿಸಿದಂತಹ ಸಿ.ಎಂ ಸಿದ್ದರಾಮಯ್ಯನವರು ದೆಹಲಿ ಇಂದಿರಾ ಭವನಕ್ಕೆ ಬಂದರು. ಅಲ್ಲಿ ಸಿದ್ದರಾಮಯ್ಯ ಅವರನ್ನು ಅವರೊಬ್ಬರ ಜೊತೆಗೆ ಮಾತ್ರನೇ ಪ್ರತ್ಯೇಕವಾಗಿ ರಾಹುಲ್ ಗಾಂಧಿ, ಮಲ್ಲಿಕಾರ್ಜುನ ಖರ್ಗೆ, ರಣದೀಪ್ ಸಿಂಗ್ ಸುರ್ಜೇವಾಲಾ, ಕೆ.ಸಿ. ವೇಣುಗೋಪಾಲ್ ಈ 4 ಮೊದಲು ಸಭೆ ನಡೆಸಿದರು. ಅದಕ್ಕೆ 5ನೇಯವರಾಗಿ ಎಂಟ್ರಿ ಕೊಟ್ಟಿದ್ದು ಸಿದ್ದರಾಮಯ್ಯನವರು ಮಾತ್ರ. 3 ವರ್ಷಗಳ ಆಡಳಿತದ ಬಗ್ಗೆ, ಸಿದ್ದರಾಮಯ್ಯನವರ ಆಡಳಿತದ ಬಗ್ಗೆ ಶ್ಲಾಘಿಸ್ತಾನೆ. ಇತ್ತೀಚೆಗೆ ಬೈ ಎಲೆಕ್ಷನ್ಗಳಲ್ಲಿ ಆಗಿರುವಂತಹ ಗೆಲುವುಗಳ ಬಗ್ಗೆ ಶ್ಲಾಘಿಸ್ತಾನೆ.
ಸದ್ಯ ಪಕ್ಷ ತೆಗೆದುಕೊಳ್ಳಬೇಕಾದ ತೀರ್ಮಾನಗಳ ಅನಿವಾರ್ಯತೆಯನ್ನು ಅವರಿಗೆ ವಿವರಿಸಿದ್ದಾರೆ. ಏನೇನು ತೀರ್ಮಾನಗಳಿಗೆ ನಾವು ಬರಬೇಕಿದೆ ಅನ್ನೋದನ್ನು ಅವರಿಗೆ ಸೂಚಿಸಿದ್ದಾರೆ. ಆಗ ಸಿಎಂ ಸಿದ್ದರಾಮಯ್ಯನವರು ಈ ವಿಚಾರದಲ್ಲಿ ತಾನು ರಾಹುಲ್ ಗಾಂಧಿ ಅವರ ಜೊತೆಗೆ ಪ್ರತ್ಯೇಕವಾಗಿ ಚರ್ಚಿಸುವುದಕ್ಕೆ ಬಯಸ್ತೇನೆ ಅಂತ ನಯವಾಗಿ ಹೇಳಿದ್ದಾರೆ. ಉಳಿದೆಲ್ಲರೂ ಓಕೆ, ನೀವೆಲ್ಲರೂ ಕೂಡ ಹೇಳಿದ್ರಿ, ನಿಮ್ಮ ಅಭಿಪ್ರಾಯಗಳೆಲ್ಲಕ್ಕೂ ಕೂಡ ನಾನು ಗೌರವಿಸ್ತೀನಿ, ಆದರೆ ನಾನು ರಾಹುಲ್ ಗಾಂಧಿ ಅವರ ಜೊತೆಗೆ ಪ್ರತ್ಯೇಕವಾಗಿ ಚರ್ಚಿಸಬೇಕು ಅಂತೇಳಿ ರಾಹುಲ್ ಗಾಂಧಿ ಅವರು ಕೂಡ ಇದನ್ನು ಮೊದಲೇ ನಿರೀಕ್ಷೆ ಮಾಡಿಕೊಂಡಿದ್ರು. ಹೀಗಾಗಿ ಇದಾದ ಮೇಲೆ ರಾಹುಲ್ ಗಾಂಧಿ ಹಾಗೂ ಸಿದ್ದರಾಮಯ್ಯನವರ ಜೊತೆಗೆ ಸಪ್ರೇಟ್ ಆದಂತಹ ಮೀಟಿಂಗ್ ನಡೆದಿದೆ. ಈ ಸಭೆಯ ವೇಳೆ ರಾಹುಲ್ ಗಾಂಧಿಯವರು ಸಿದ್ದರಾಮಯ್ಯನವರಿಗೆ ತಾವು ಸುದೀರ್ಘ ರಾಜಕಾರಣವನ್ನು ಮಾಡಿದ್ದೀರಿ, ಕರ್ನಾಟಕದಲ್ಲಿ ಒಳ್ಳೆಯ ಆಡಳಿತವನ್ನು ಕೊಟ್ಟಿದ್ದೀರಿ, ಸದ್ಯ ತಾವು ಸಿಎಂ ಸ್ಥಾನದಿಂದ ಕೆಳಗಿಳಿಯೋದಕ್ಕೆ ಸಿದ್ಧರಿದ್ದೀರಾ ಅನ್ನುವಂಥ ಪ್ರಶ್ನೆಯನ್ನು ಕೇಳಿದ್ದಾರೆ. ಯಾವತ್ತೂ ಕೇಳದ ಪ್ರಶ್ನೆ ಪ್ರಸ್ತಾಪ ಆಗಿದೆ. ಈ ಸಂದರ್ಭದಲ್ಲಿ ಅವರ ಜೊತೆಗೆ ಇನ್ನೂ ಒಂದು ಪ್ರಸ್ತಾಪ ಆಗಿತ್ತು. ರಾಜ್ಯಸಭೆ ಚುನಾವಣೆಗೆ ನೀವು ಸ್ಪರ್ಧಿಸ್ತೀರಾ, ರಾಜ್ಯಸಭೆಗೆ ನೀವು ಬರಬೇಕು, ರಾಷ್ಟ್ರ ರಾಜಕಾರಣಕ್ಕೆ ಬರಬೇಕು, ನಿಮ್ಮ ಅನುಭವ ನಮಗೆ ಬೇಕು, ಇಲ್ಲಿ ಪಕ್ಷದ ಕಟ್ಟೋದಕ್ಕೆ ಬೇಕು. ಅದಕ್ಕೆ ಸಿದ್ದರಾಮಯ್ಯನವರು ಯಾವಾಗ ರಾಜೀನಾಮೆ ಕೊಡೋದಕ್ಕೆ ನೀವು ಸಿದ್ಧರಿದ್ದೀರಾ ಅಂತ ಹೇಳುವಂಥ ಪ್ರಶ್ನೆ ಬಂತು, ಅದಕ್ಕೆ ಎರಡು ಮಾತಾಡದೆ ತಾವು ಹೇಗೆ ಹೇಳ್ತೀರೋ ಅದಕ್ಕೆ ನಾನು ಬದ್ಧ ಅಂತ ಈಗಾಗಲೇ ನಾನು ಹೇಳ್ಕೊಂಡು ಬಂದಿದ್ದೇನೆ, ಈಗಲೂ ಅದೇ ನನ್ನ ತೀರ್ಮಾನ ಅಂತ ಸ್ಪಷ್ಟಪಡಿಸಿದ್ದಾರೆ. ಹಾಗಿದ್ದರೂ ತಾನು ರಾಜ್ಯಸಭೆ ಚುನಾವಣೆಗೆ ಸ್ಪರ್ಧಿಸೋದಕ್ಕೆ ಯಾವುದೇ ರೀತಿಯಂಥ ಆಸಕ್ತಿ ನನಗಿಲ್ಲ. ಕರ್ನಾಟಕದ ರಾಜಕಾರಣ ನನಗೆ ತೃಪ್ತಿಯನ್ನು ತಂದಿದೆ. ರಾಜ್ಯಸಭೆಗೆ ಬೇರೆಯವರನ್ನ ಬೇಕಿದ್ರೆ ನೀವು ಕಳಿಸಿ, ಬೇರೆ ನಾಯಕರುಗಳನ್ನು ಆಯ್ಕೆ ಮಾಡಿ ಕಳಿಸಿ, ರಾಷ್ಟ್ರ ರಾಜಕಾರಣದಲ್ಲಿ ತನಗೆ ಯಾವುದೇ ಆಸಕ್ತಿ ಇಲ್ಲ ಅನ್ನೋದನ್ನು ಸ್ಪಷ್ಟಪಡಿಸಿದ್ದಾರೆ. ಈ ಮೂಲಕ ರಾಜೀನಾಮೆ ವಿಚಾರದಲ್ಲಿ ಹಿಂದೂ ಮುಂದೆ ನೋಡದೆ ಎಲ್ಲ ಭಾರವನ್ನು ಸಿದ್ದರಾಮಯ್ಯನವರು ರಾಹುಲ್ ಗಾಂಧಿಯವರ ಹೆಗಲಿಗೆ ವರ್ಗಾಯಿಸಿದ್ದಾರೆ. ಹಾಗಿದ್ದರೂ ಸಿದ್ದರಾಮಯ್ಯನವರು ಒಂದೆರಡು ದಿವಸಗಳ ಸಮಯಾವಕಾಶವನ್ನು ಕೊಡಿ, ನಾನು ನನ್ನ ಆಪ್ತರ ಜೊತೆ ಕೂಡ ಚರ್ಚಿಸಬೇಕು, ಯಾಕಂದರೆ ರಾಜೀನಾಮೆ ಅನ್ನುವಂಥದ್ದು ಕೇವಲ ಕೇಳಿದ ತಕ್ಷಣ ಕೊಟ್ಟು ಬರೋದಕ್ಕೆ ಆಗೋದಿಲ್ಲ. ಒಂದೆರಡು ದಿವಸ ನನ್ನ ಆಪ್ತರ ಜೊತೆ ಕೂಡ ಚರ್ಚಿಸ್ತೀನಿ. ಆ ಮೂಲಕ ಸುದೀರ್ಘ ಅವಧಿಗೆ ಮುಖ್ಯಮಂತ್ರಿ ಆಗಿದ್ದರೂ ಕೂಡ ತಾನು ಹೈಕಮಾಂಡ್ ಮಾತಿಗೆ ಬದ್ಧ ಅಂತ ಹೇಳೋದ್ರ ಮೂಲಕ ಸಿದ್ದರಾಮಯ್ಯನವರು ಪ್ರಸ್ತುತ ರಾಜಕಾರಣದ ದಿಕ್ಕುದೆಸೆಗಳನ್ನು ಒಪ್ಪಿಕೊಂಡಿರುವಂಥದ್ದು ಸ್ಪಷ್ಟವಾಗಿ ಗೋಚರಿಸ್ತಾ ಇದೆ. ಕಾಲಾವಕಾಶವನ್ನು ಕೇಳಿಕೊಂಡಿದ್ದಾರೆ, ಒಂದೆರಡು ದಿವಸಗಳ ಕಾಲಾವಕಾಶ ಕೇಳಿದ್ದಾರೆ. ನಂತರ ತೀರ್ಮಾನಕ್ಕೆ ಬರ್ತೀನಿ, ನೀವು ಯಾವಾಗ ಹೇಳ್ತೀರಿ ಅಥವಾ ನೀವು ಹೇಗೆ ಹೇಳ್ತೀರಿ ಹಾಗೆ ಮಾಡ್ತೀನಿ ಅಂತ ಹೇಳಿದ್ದಾರೆ. ಹೀಗೆ ರಾಹುಲ್ ಗಾಂಧಿ ಅವರ ಜೊತೆಗಿನ ಚರ್ಚೆ ಮುಗಿದ ಮೇಲೆ ಸಿಎಂ ಸಿದ್ದರಾಮಯ್ಯ ಮತ್ತೊಂದು ಸುತ್ತು ಹೈಕಮಾಂಡ್ ನಾಯಕರ ಜೊತೆಗೆ ಚರ್ಚೆಯನ್ನು ನಡೆಸಿದ್ದಾರೆ. ಇದೇ ವೇಳೆ ಮಧ್ಯಾಹ್ನದ ಊಟ ಮುಗಿಸಿಕೊಂಡು ಬಂದಂತಹ ರಾಹುಲ್ ಗಾಂಧಿ ಅವರ ಜೊತೆಗೆ ಮತ್ತೆ ದೆಹಲಿಯ ಕಾಂಗ್ರೆಸ್ನ ಕೇಂದ್ರ ಕಚೇರಿ ಇಂದಿರಾ ಭವನದಲ್ಲಿ ಮತ್ತೊಂದು ಸುತ್ತಿನ ಚರ್ಚೆ ಎಲ್ಲ ನಾಯಕರು ಸೇರಿ ಮಾಡಿದ್ದಾರೆ. ಅಲ್ಲದೆ DCM DK ಶಿವಕುಮಾರ್ ಅವರನ್ನು ಕೂಡ ಈ ಸಂದರ್ಭದಲ್ಲಿ ಸಭೆಗೆ ಕರೆಸಿಕೊಳ್ಳಲಾಗಿದ್ದು, ತಮ್ಮ ಪಕ್ಷ ನಿಷ್ಠೆಯನ್ನು ಹೈಕಮಾಂಡ್ ಪರಿಗಣಿಸಿದ್ದನ್ನು ಕಂಡು ಪ್ರಾರ್ಥನೆ ಫಲಿಸುವ ವಿಶ್ವಾಸದಲ್ಲಿ DCM ಇದ್ದಾರೆ. ಇಂದಿರಾ ಭವನದಲ್ಲಿ ಇಷ್ಟೆಲ್ಲ ಮಹತ್ವದ ಚರ್ಚೆಗಳು ನಡೆದಿದ್ದರೂ ಕೂಡ ಮಾಧ್ಯಮದ ಮುಂದೆ ಬಂದಂತಹ KC ವೇಣುಗೋಪಾಲ್, ರಣದೀಪ್ ಸಿಂಗ್ ಸುರ್ಜೇವಾಲಾ, CM ಸಿದ್ದರಾಮಯ್ಯ, DCM DK ಶಿವಕುಮಾರ್, ಉಳಿದವರೆಲ್ಲರೂ ಮೌನ, ಇವರಿಬ್ಬರು ಮೌನ, CM ಮತ್ತು DCM ಇಬ್ಬರು ಮೌನ. ಸುರ್ಜೇವಾಲಾ ಅವರು ಯಾರು ಮಾತಾಡ್ತಾರೆ ಅಂತ ಹೇಳಿದರು, ಮತ್ತು ನೀವು ಯಾವುದೇ ಸ್ಪೆಕ್ಯುಲೇಷನ್ ಮಾಡಬೇಡಿ ಅಂತ ಹೇಳಿದರು, ಯಾವುದೇ ಕ್ವಶನ್ಸ್ ತಗೊಳ್ಳಲ್ಲ ಅಂತ ಹೇಳಿದರು. KC ವೇಣುಗೋಪಾಲ್ ಅವರು ರಾಜ್ಯಸಭೆ ಮತ್ತು ವಿಧಾನ ಪರಿಷತ್ ಎಲೆಕ್ಷನ್ ಬಗ್ಗೆ ಬಹಳ ಸುದೀರ್ಘವಾಗಿ ಚರ್ಚಿಸಿದ್ದೇವೆ ಅಂತ ತೇಪೆ ಹಚ್ಚುವ ಪ್ರಯತ್ನವನ್ನು ಮಾಡಿದರು. ಆದರೆ ಯಾವಾಗ ಇಷ್ಟೆಲ್ಲ ನಡೀತು, ಹೈಕಮಾಂಡ್ ಸಂದೇಶದ ಬೆನ್ನಲ್ಲೇ CM ಆಪ್ತರ ಜೊತೆಗೆ ಚರ್ಚೆಯನ್ನು ನಡೆಸಿದ್ದಾರೆ ಸಿದ್ದರಾಮಯ್ಯನವರು. ಇಂದಿರಾ ಭವನದಿಂದ ಹೊರಟು ಬಂದಂಥವ್ರು ಸೀದಾ KJ ಜಾರ್ಜ್ ಅವರ ಮನೆಗೆ ಹೋಗಿದ್ದಾರೆ. ಅಲ್ಲಿ CM ಅವರು ಸಮಾಲೋಚನೆ ನಡೆಸಿದ್ದಾರೆ. ಮಧ್ಯಾಹ್ನದ ಊಟ ಸರಿಯಾಗಿರಲಿಲ್ಲ, ಹಾಗಾಗಿ ಜಾರ್ಜ್ ಅವರ ಮನೆಯಲ್ಲಿ ಒಂದು ಸ್ವಲ್ಪ ಊಟ ಮಾಡ್ತಾ ಆಪ್ತರೊಂದಿಗೆ ಅನೌಪಚಾರಿಕ ಚರ್ಚೆ ಆಗಿದೆ. ರಾಹುಲ್ ಗಾಂಧಿ ಅವರು ನೀಡಿರುವಂತಹ ಸಂದೇಶದ ಬಗ್ಗೆ CM ಸಿದ್ದರಾಮಯ್ಯನವರು ತಮ್ಮ ಆಪ್ತರಿಗೆ ವಿವರಣೆಗಳನ್ನು ಕೊಟ್ಟಿದ್ದಾರೆ. ಹಿಂಗೆ ಹೇಳಿದ್ದಾರೆ ರಾಹುಲ್ ಗಾಂಧಿ ಅಂತ. ಅಷ್ಟೇ ಅಲ್ಲದೆ ರಾಹುಲ್ ಗಾಂಧಿ ಅವರು ಹೇಳಿದಂತೆಯೇ ತಾನು ಕೇಳ್ತೀನಿ ಅಂತ ಹೇಳಿ ಸಿದ್ದರಾಮಯ್ಯನವರು ಸ್ಪಷ್ಟವಾಗಿ ಹೇಳಿ ಬಂದಿದ್ದಾರೆ. ಯಾಕಂದರೆ ಅವ್ರಿಗೆ ರಾಹುಲ್ ಗಾಂಧಿಯವರ ಮಾತಿನ ಮೀರುವ ಯಾವುದೇ ಆಸಕ್ತಿ ಸಿದ್ದರಾಮಯ್ಯನವರಿಗೆ ಇಲ್ಲ. ಹೈಕಮಾಂಡ್ ತೀರ್ಮಾನಕ್ಕೆ ತಾನು ಬದ್ಧ ಅಂತ ಹೇಳಿ CM ಸಿದ್ದರಾಮಯ್ಯನವರು ಹೇಳಿಕೊಂಡಿದ್ದಾರೆ. ಇಲ್ಲಿ ಸಿದ್ದರಾಮಯ್ಯನವರು ಹೀಗೆ ತನ್ನ ಆಪ್ತರ ಜೊತೆಗೆ ಮಾತುಕತೆಯನ್ನು ನಡೆಸ್ತಾ ಇದ್ದಾರೆ. ಮತ್ತೊಂದು ಕಡೆಯಲ್ಲಿ ಹೈಕಮಾಂಡ್ ಸೂತ್ರದ ಬಗ್ಗೆ DK ಬ್ರದರ್ಸ್ ಕೂಡ ಪ್ರತ್ಯೇಕವಾದಂತಹ ಚರ್ಚೆಯನ್ನು ನಡೆಸಿದ್ದಾರೆ ಆಪ್ತರೊಂದಿಗೆ. ಕರ್ನಾಟಕ ಭವನದಲ್ಲಿ DK ಶಿವಕುಮಾರ್ ಅವರು ಈ ಸಭೆಯನ್ನು ಮಾಡಿದ್ದು ಹೈಕಮಾಂಡ್ ಮನವರಿಕೆ ಮಾಡಿರುವಂತಹ ಅಂಶಗಳ ಬಗ್ಗೆ ಚರ್ಚೆಯನ್ನು ನಡೆಸಲಾಗಿದೆ. ರಾಹುಲ್ ಗಾಂಧಿಯವರು ತಮಗೆ ಅವಕಾಶವನ್ನು ಮಾಡಿಕೊಡ್ತಾರೆ, ಕರ್ನಾಟಕದ ಚುಕ್ಕಾಣಿ ಹಿಡಿಯುವಂಥ ಅವಕಾಶ ತನಗೆ ಸಿಗುತ್ತೆ ಅನ್ನುವಂತಹ ವಿಶ್ವಾಸ ಸದ್ಯ DK ಶಿವಕುಮಾರ್ ಅವರಲ್ಲಿ ಇದೆ. ರಾಜ್ಯದ ಮುಖ್ಯಮಂತ್ರಿ ಆಗ್ತಿರುವಂತಹ ವಿಶ್ವಾಸದಲ್ಲಿ DCM ಅವರಿದ್ದಾರೆ. ಅವರ ಹೆಸರಿನಲ್ಲಿರುವಂತಹ DCMನಲ್ಲಿರುವ D ಕಳಚಿ ಹೋಗಿ CM ಆಗುವಂತಹ ವಿಶ್ವಾಸ ಶಿವಕುಮಾರ್ ಅವರಲ್ಲಿ ಬಂದು ನಿಂತಿದೆ. ಇದು ರಾಜ್ಯ ರಾಜಕಾರಣದ ವಿಚಾರ. ಆದರೆ
ರಾಜ್ಯ ರಾಜಕಾರಣದ ಈ ಹೊತ್ತಿನಲ್ಲಿನೇ ದೆಹಲಿ ಮಟ್ಟದಲ್ಲಿನೇ ನಮ್ಮ ಕುಡಿಯುವ ನೀರಿನ ವಿಚಾರದ ಬಗ್ಗೆ ಕೂಡ ಚರ್ಚೆ ಆಗ್ತಾ ಇದೆ. ಕುಡಿಯುವ ನೀರಿಗೆ ದೊಣ್ಣೆ ನಾಯಕನ ಅಪ್ಪಣೆ ಬೇಕಾ ಅನ್ನುವಂತಹ ಗಾದೆ ಮಾತಿದೆ. ಈ ಮಾತು ತಮಿಳುನಾಡಿನ ಮುಖ್ಯಮಂತ್ರಿ ಆಗಿರುವಂತಹ ನಟ ವಿಜಯ್ ಅವ್ರಿಗೂ ಕೂಡ ಈಗ ಅನ್ವಯ ಆಗುತ್ತೆ. ಕರ್ನಾಟಕದ ಕನಸಿನ ಮೇಕೆದಾಟು ಯೋಜನೆಯನ್ನು ವಿರೋಧಿಸಿ ಹೊಸ ಖ್ಯಾತೆಯನ್ನು ವಿಜಯ್ ಅವರು ತೆಗೆದಿದ್ದಾರೆ. ಮೇಕೆದಾಟು ಯೋಜನೆಗಿದ್ದ ಅಡೆತಡೆಗಳನ್ನೆಲ್ಲ ಜಲಸಂಪನ್ಮೂಲ ಸಚಿವರೂ ಆಗಿರುವಂತಹ DCM DK ಶಿವಕುಮಾರ್ ಹಂತ ಹಂತವಾಗಿ ನಿವಾರಣೆ ಮಾಡ್ತಾ ಬಂದಿದ್ದಾರೆ. CWCಯಿಂದ ಶೀಘ್ರದಲ್ಲೇ ಅನುಮತಿ ಸಿಗುವಂತಹ ನಿರೀಕ್ಷೆಯನ್ನು ಕೂಡ ಇಟ್ಕೊಂಡಿದ್ದು, ಮೇಕೆದಾಟಿನಲ್ಲಿ ಅಣೆಕಟ್ಟು ಕಟ್ಟೋದಕ್ಕೆ ಭೂಮಿ ಪೂಜೆ ಮಾಡ್ತೀನಿ ಅನ್ನುವಂತಹ ವಿಶ್ವಾಸದಲ್ಲಿದ್ದಾರೆ. ಯಾವಾಗ DK ಶಿವಕುಮಾರ್ ಅವರು ಈ ಹೇಳಿಕೆಯನ್ನು ಕೊಟ್ಟರು, ಮರುಕ್ಷಣವೇ ತಮಿಳುನಾಡಿನ ಮುಖ್ಯಮಂತ್ರಿ ವಿಜಯ್ ನೀರಾವರಿ ತಜ್ಞರು, ಕಾನೂನು ಪಂಡಿತರನ್ನು ಕರೆಸಿಕೊಂಡು ನಿನ್ನೆ ಸಭೆಯನ್ನು ಮಾಡಿದರು. ಮೇಕೆದಾಟು ಯೋಜನೆ ವಿಚಾರಣೆಗೆ ತ್ರಿಸದಸ್ಯ ಪೀಠ ರಚಿಸಬೇಕು ಅಂತ ಸುಪ್ರೀಂ ಕೋರ್ಟ್ಗೆ ತುರ್ತು ಅರ್ಜಿಯನ್ನು ಕೂಡ ಹಾಕಿಸಿದ್ರು. ಆದರೆ ಇವತ್ತು ಸುಪ್ರೀಂ ಕೋರ್ಟ್ ತಮಿಳುನಾಡಿನ ಅರ್ಜಿಯನ್ನು ವಜಾ ಮಾಡಿದೆ. ಏನೇ ವಿಚಾರಗಳಿದ್ರು CWC ಮುಂದೆ ಚರ್ಚಿಸಿ, ತಮಿಳುನಾಡು ಇಲ್ಲಿ ಮಧ್ಯಪ್ರವೇಶಿಸುವುದಕ್ಕೆ ಸಾಧ್ಯ ಇಲ್ಲ. ಕರ್ನಾಟಕ 177 TMC ನೀರನ್ನು ಬಿಡಬೇಕು. ಅದು ಕರ್ನಾಟಕಕ್ಕಿರುವಂತಹ ಜವಾಬ್ದಾರಿ ಏನಂದರೆ 177 TMC ನೀರನ್ನು ಅದು ತಮಿಳುನಾಡಿನ ಪಾಲು, ಅದನ್ನು ಬಿಡಬೇಕು. ಅದನ್ನು ಬಿಡುತ್ತೆ. ಅದರ ಹೊರತಾಗಿ ಅದೇನು ಬಿಟ್ಟಿಲ್ಲ ಅಂತ ಹೇಳಿದರೆ ಆಗ ಬೇರೆ ಪ್ರಶ್ನೆ. ಆದರೆ ಬಿಡುತ್ತೆ ಅಂತ ಹೇಳಿ ಅರ್ಜಿಯನ್ನು ವಜಾ ಮಾಡಿ. Can't interfere, and it is a bound duty of Karnataka to see that whatever may be the position, 177 TMC of water should be left. That is the condition. So that was been imposed. Now they had gone for a review after the Tamil Nadu government. Now a 3-bench was being formed again under the leadership. Now they have rejected it, and I am very thankful on behalf of Karnataka. So let us take forward. ಹೀಗೆ ತಮಿಳುನಾಡು ಅರ್ಜಿಯನ್ನು ಸುಪ್ರೀಂ ಕೋರ್ಟ್ ವಜಾ ಮಾಡ್ತಿದ್ದಂತೆಯೇ CM ವಿಜಯ್ ಹೊಸ ವರಸೆಯನ್ನು ಶುರು ಮಾಡಿದ್ದಾರೆ. ಪ್ರಧಾನಮಂತ್ರಿಯವರಿಗೆ ಪತ್ರ ಬರೆದು ಮೇಕೆದಾಟು ಯೋಜನೆಗೆ ನೀವು ಅನುಮತಿಯನ್ನು ಕೊಡಬೇಡಿ ಅಂತ ಆಗ್ರಹಿಸಿದ್ದಾರೆ. ಇನ್ನು 12 ವರ್ಷಗಳ ಹಿಂದೆ, ಇವತ್ತಿಗೆ ಸರಿಯಾಗಿ 12 ವರ್ಷಗಳ ಹಿಂದೆ ಮುಖ್ಯಮಂತ್ರಿಯಾಗಿದ್ದಂಥವರು ಪ್ರಧಾನಮಂತ್ರಿಯಾಗಿ ಪ್ರಮಾಣ ವಚನವನ್ನು ಸ್ವೀಕರಿಸಿದ್ರು ನರೇಂದ್ರ ಮೋದಿ. ಈ 12 ವರ್ಷಗಳ ಪ್ರಯಾಣ ಹೆದ್ದಾರಿಗಳಿಂದ ಡಿಜಿಟಲ್ ಪಾವತಿಗಳವರೆಗೆ, ಸೆಮಿಕಂಡಕ್ಟರ್ ಮಿಷನ್ನಿಂದ ಆತ್ಮನಿರ್ಭರ್ ಭಾರತದವರೆಗೆ, ಜನಪರ ಕಲ್ಯಾಣ ಯೋಜನೆಗಳಿಂದ ಹಿಡಿದು ವಿಶ್ವದ ಶಕ್ತಿಶಾಲಿ ದೇಶ ಅನ್ನುವಂತಹ ಪಟ್ಟದವರೆಗೆ ಪ್ರಧಾನಿ ನರೇಂದ್ರ ಮೋದಿಯವರ ನೇತೃತ್ವದ ಸರ್ಕಾರದ ಕೊಡುಗೆಗಳು ಸಾಕಷ್ಟಿದ್ದಾವೆ. ಮೋದಿ ಆಡಳಿತದಲ್ಲಿ ಭಾರತದ ಚಿತ್ರಣ ಬದಲಾಗಿದೆ. 26 मई का दिन है. साल 2014 में आज के ही दिन पहली बार मैंने प्रधानमंत्री के तौर पर शपथ ली थी. श्री नरेंद्र दामोदर दास मोदी। मैं नरेंद्र दामोदर दास मोदी ईश्वर की शपथ लेता हूं कि ಪ್ರಧಾನಮಂತ್ರಿಯಾಗಿ ನರೇಂದ್ರ ಮೋದಿ ಅವರು ಪ್ರಮಾಣ ವಚನ ಸ್ವೀಕರಿಸಿ ಮೊದಲ ಬಾರಿಗೆ ಪ್ರಮಾಣ ವಚನ ಸ್ವೀಕರಿಸಿ ಇವತ್ತಿಗೆ 12 ವರ್ಷ ಪೂರೈಸಿದೆ. 3ನೇ ಬಾರಿಗೂ ಪ್ರಧಾನಮಂತ್ರಿಯವರಾಗಿ ಮೋದಿಯವರು ಮುಂದುವರಿತಾ ಇದ್ದಾರೆ. ಈ 12 ವರ್ಷಗಳ ಅವಧಿಯಲ್ಲಿ ಭಾರತದ ಹಲವು ಸ್ತರಗಳಲ್ಲಿ ಅಭಿವೃದ್ಧಿಯನ್ನು ಕಂಡಿದೆ. ವಿಶ್ವದ 4ನೇ ಅತಿದೊಡ್ಡ ಆರ್ಥಿಕತೆಯ ದೇಶವಾಗಿ ಹೊರಹೊಮ್ಮಿದೆ. ಸಬ್ಕಾ ಸಾಥ್, ಸಬ್ಕಾ ವಿಕಾಸ್, ಸಬ್ಕಾ ವಿಶ್ವಾಸ್ ಸಂಕಲ್ಪದೊಂದಿಗೆ ಮೋದಿ ನೇತೃತ್ವದ ಸರ್ಕಾರ ಹಲವಾರು ಕಾರ್ಯಕ್ರಮಗಳನ್ನು, 100 ಕಾರ್ಯಕ್ರಮಗಳನ್ನು ಈ ದೇಶದಲ್ಲಿ ರೂಪಿಸಿದೆ. ಈ 12 ವರ್ಷಗಳಲ್ಲಿ ಪ್ರಮುಖವಾದಂತಹ 12 ಘೋಷಣೆಗಳು ಭಾರತದ ಪಾಲಿಗೆ ನವಭಾರತದ ನಿರ್ಮಾಣದ ದೃಷ್ಟಿಯಿಂದ ಹೊಸ ದಿಕ್ಸೂಚಿಗಳು ಕೂಡ ಆದವು. 2014ರಲ್ಲಿ ಜನ್ಧನ್ ಯೋಜನೆಯನ್ನು ಘೋಷಣೆ ಮಾಡಿದ್ರು. 58 ಕೋಟಿ ಬಡವರಿಗೆ ಬ್ಯಾಂಕ್ ಖಾತೆಯನ್ನು ಒದಗಿಸಲಾಯಿತು. 2014ರಲ್ಲಿ ಸ್ವಚ್ಛ ಭಾರತ ಅಭಿಯಾನ, ಮೈಸೂರು ಸೇರಿದಂತೆ ದೇಶದ ಪ್ರಮುಖ ನಗರಗಳಿಗೆ ಇದರ ಕೀರ್ತಿ ಬಂತು. 2015ರಲ್ಲಿ PM ಆವಾಸ್ ಯೋಜನೆ ಜಾರಿಗೊಳಿಸಲಾಯಿತು. 12 ಕೋಟಿ ಬಡವರಿಗೆ ಮನೆಯನ್ನು ಒದಗಿಸುವಂಥದ್ದು. ಇನ್ನು 2016ರಲ್ಲಿ PM ಉಜ್ವಲ ಯೋಜನೆಯನ್ನು ಜಾರಿಗೊಳಿಸಲಾಯಿತು. ದೇಶದ 10 ಕೋಟಿ ಮಹಿಳೆಯರಿಗೆ ಲಾಭ. ಇನ್ನು PM ಗರೀಬ್ ಕಲ್ಯಾಣ್ ಅನ್ನ ಯೋಜನೆ, ದೇಶದ 80 ಕೋಟಿ ಜನರಿಗೆ ಉಚಿತ ಅಕ್ಕಿಯನ್ನು ಒದಗಿಸುವಂಥದ್ದು. ದೇಶದಲ್ಲಿ GST ಪದ್ಧತಿಯನ್ನು ಜಾರಿ, ಡಿಜಿಟಲ್ ಇಂಡಿಯಾ, ಈ UPIನ ಕ್ರಾಂತಿ, ಇವುಗಳೆಲ್ಲವೂ ಕೂಡ ಆಯಿತು. ಹಾಗೆಯೇ ಸ್ಟಾರ್ಟಪ್ ಇಂಡಿಯಾ, ಸ್ಟ್ಯಾಂಡಪ್ ಇಂಡಿಯಾ, ಮೇಡ್ ಇನ್ ಇಂಡಿಯಾ, ಇವುಗಳಿಗೆ ಒತ್ತು ಕೊಡುವಂತಹ ಕೆಲಸವನ್ನು ಮಾಡಲಾಯಿತು.
ಮುಂದೆ ಜಮ್ಮು ಕಾಶ್ಮೀರದಲ್ಲಿದ್ದ 370ನೇ ವಿಧಿಯನ್ನು ರದ್ದುಗೊಳಿಸಿ ದೇಶದಲ್ಲಿ ತ್ರಿವಳಿ ತಲಾಖ್ಗಳನ್ನು ರದ್ದುಗೊಳಿಸುವಂತಹ ಮಹತ್ವದ ತೀರ್ಮಾನಗಳನ್ನು ಕೈಗೊಂಡರು. ಬೇಟಿ ಬಚಾವೋ ಬೇಟಿ ಪಡಾವೋ ಅನ್ನುವಂತಹ ಕಾರ್ಯಕ್ರಮಗಳು, ರೈತರ ಖಾತೆಗೆ ಪ್ರತಿ ವರ್ಷ 6,000 ರೂಪಾಯಿ ಹಣ ಹಾಕುವಂಥದ್ದು, ಹೆದ್ದಾರಿ, ರೈಲ್ವೆ, ಮೆಟ್ರೋ ಅಭಿವೃದ್ಧಿಯಲ್ಲಿ ಅತಿದೊಡ್ಡ ಕ್ರಾಂತಿಯನ್ನು, ಎಲೆಕ್ಟ್ರಾನಿಕ್ ಸೌರ ಉತ್ಪಾದನೆಯಲ್ಲಿ ಅತಿದೊಡ್ಡ ಕ್ರಾಂತಿಯನ್ನು ಮಾಡಿರುವಂಥದ್ದು. ಹಾಗೆಯೇ ದೇಶದ ಮನೆ ಮನೆಗೂ ಕೂಡ ನೀರಿನ ಸಂಪರ್ಕ, ಆಯುಷ್ಮಾನ್ ಭಾರತ್ ಮೂಲಕವಾಗಿ ಬಡವರಿಗೆ ಚಿಕಿತ್ಸೆ ಒದಗಿಸುವಂತಹ ಕೆಲಸವನ್ನು ಮಾಡಲಾಯಿತು. ಸರ್ಜಿಕಲ್ ಸ್ಟ್ರೈಕ್, ಆಪರೇಷನ್ ಸಿಂಧೂರ್ ಇಂತಹ ಯಶಸ್ವಿಯಾದಂತಹ ಕಾರ್ಯಾಚರಣೆಗಳು, G20 ಶೃಂಗಸಭೆಯ ಯಶಸ್ವಿ ಆಯೋಜನೆ, ಇವೆಲ್ಲವೂ ಕೂಡ ಮೋದಿಯವರ 12 ವರ್ಷದ ಆಡಳಿತದ ಕಿರೀಟಕ್ಕೆ ಬಂದಿರುವಂತಹ ಗರಿಗಳು. ಈಗ ರಾಜ್ಯ, ದೇಶ ವಿದೇಶಗಳ ಮತ್ತಷ್ಟು ಪ್ರಮುಖ ಸುದ್ದಿಗಳನ್ನು ಕ್ವಿಕ್ ಆಗಿ ನೋಡ್ತಾ ಹೋಗೋಣ. ಬಾಲಿವುಡ್ ನಟ ರಣವೀರ್ ಸಿಂಗ್ ನಾಡದೇವತೆ ಚಾಮುಂಡೇಶ್ವರಿ ಸನ್ನಿಧಿಗೆ ಸಾಮಾನ್ಯ ಭಕ್ತರಂತೆ ಬಂದು ಕ್ಷಮೆ ಯಾಚಿಸಿದ್ದಾರೆ. ವಿಶೇಷ ಭದ್ರತೆ, ವಿಐಪಿ ಸೌಲಭ್ಯವನ್ನು ಕೂಡ ಪಡೆಯದೆ ಚಾಮುಂಡಿ ಬೆಟ್ಟಕ್ಕೆ ಬಂದು ಪೂಜೆ ಸಲ್ಲಿಸಿದ್ದಾರೆ. ಗರ್ಭಗುಡಿ ಆವರಣದಲ್ಲಿ ಕುಳಿತು ಪ್ರಾರ್ಥನೆಯನ್ನ ಸಲ್ಲಿಸಿದರು. ಇನ್ನು ನಟ ರಣವೀರ್ ಸಿಂಗ್ಗೆ ಬಾಲಿವುಡ್ ಸಿನಿಮಾಗಳಿಂದ ಬ್ಯಾನ್ ಆಗುವ ಆತಂಕ ಎದುರಿಸ್ತಾ ಇದ್ದಾರೆ. ಯಾಕಂದರೆ ಫರ್ಹಾನ್ ಅಖ್ತರ್ ನಿರ್ದೇಶನದ ಡಾನ್ 3 ಚಿತ್ರದಿಂದ ರಣವೀರ್ ಸಿಂಗ್ ಕೊನೆ ಕ್ಷಣದಲ್ಲಿ ಹಿಂದೆ ಸರಿದಿದ್ರು. ರಣವೀರ್ ಸಿಂಗ್ರಿಂದ ನಮಗೆ 45 ಕೋಟಿ ರೂಪಾಯಿಗಳ ನಷ್ಟ ಆಗಿದೆ, ಹಣ ಕಟ್ಟಿಕೊಡಲಿ, ಇಲ್ಲಾಂದರೆ ಅವರನ್ನು ಬ್ಯಾನ್ ಮಾಡಿ ಅಂತ ಡಾನ್ 3 ಚಿತ್ರತಂಡ ದೂರು ಕೊಟ್ಟಿದೆ. ಕರ್ನಾಟಕದ ದ್ವೇಷ ಭಾಷಣ ಮತ್ತು ದ್ವೇಷ ಅಪರಾಧ ತಡೆ ಮಸೂದೆಗೆ ಕೇಂದ್ರ ಗೃಹ ಸಚಿವಾಲಯ ತಡೆ ನೀಡಿದೆ. ಈಗಿರುವ ಕಾನೂನು ವ್ಯವಸ್ಥೆಯೇ ಸಾಕಷ್ಟು ಸಮರ್ಪಕವಾಗಿದೆ. ಹೀಗಾಗಿ ಪ್ರತ್ಯೇಕವಾಗಿ ರಾಜ್ಯಗಳು ಕಾನೂನು ಜಾರಿ ಮಾಡುವುದರಿಂದ ಪುನರಾವರ್ತನೆ ಮತ್ತು ಏಕರೂಪತೆಯ ಕೊರತೆ ಉಂಟಾಗಬಹುದು ಅಂತ ಹೇಳಿದೆ. ರಾಜ್ಯ ಸರ್ಕಾರ ಜಾರಿಗೆ ತರಲು ನಿರ್ಧರಿಸಿರುವ ಕಾರ್ಮಿಕರಿಗೆ ಕನಿಷ್ಠ ವೇತನ ನೀತಿಯಿಂದ ಹೋಟೆಲ್ ಉದ್ಯಮಕ್ಕೆ ಹೊಡೆತ ಬೀಳಲಿದೆ. ಈ ಹಿನ್ನೆಲೆಯಲ್ಲಿ ಊಟ ತಿಂಡಿ ರೇಟ್ ಹೆಚ್ಚಿಸುವುದಕ್ಕೆ ಹೋಟೆಲ್ ಮಾಲೀಕರ ಸಂಘ ಮುಂದಾಗಿದೆ. ಈಗಾಗಲೇ ಕನಿಷ್ಠರಿಗೆ ಕನಿಷ್ಠ ವೇತನ ನೀತಿ ವಾಪಸ್ ಪಡಿಬೇಕು ಅನ್ನುವಂಥದ್ದನ್ನು ಹೋಟೆಲ್ ಮಾಲೀಕರ ಸಂಘ ಆಗ್ರಹಿಸಿದೆ. ರಾಜಧಾನಿ ಬೆಂಗಳೂರಿಗೂ ಎಬೋಲಾ ವೈರಸ್ ಎಂಟ್ರಿ ಕೊಟ್ಟಿರುವ ಶಂಕೆ ವ್ಯಕ್ತವಾಗಿದೆ. ಉಗಾಂಡ ದೇಶದ ಕ್ಯಾಂಪಾಲಾ ಮೂಲದ ಮಹಿಳೆಯಲ್ಲಿ ಎಬೋಲಾ ಶಂಕಿತ ಲಕ್ಷಣಗಳು ಕಾಣಿಸಿಕೊಂಡಿವೆ. 28 ವರ್ಷದ ಮಹಿಳೆಯಲ್ಲಿ ಎಬೋಲಾ ಲಕ್ಷಣಗಳು ಕಾಣಿಸಿಕೊಂಡಿದ್ದು, ಮಹಿಳೆಯನ್ನು ಹೋಟೆಲ್ನಿಂದ ಐಸೋಲೇಷನ್ ಆಸ್ಪತ್ರೆಗೆ ಶಿಫ್ಟ್ ಮಾಡಲಾಗಿದೆ. ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ಭಾರೀ ಮಳೆ ಆಗಲಿದೆ ಅಂತ ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಬೆಂಗಳೂರಿನಲ್ಲಿ ಗುಡುಗು, ಮಿಂಚು, ಗಾಳಿ ಸಹಿತ ಜೋರು ಮಳೆ ಸುರಿದಿದೆ. ಮಳೆ ಅಬ್ಬರಕ್ಕೆ ನಗರದ ರಸ್ತೆಗಳು ಕೆರೆಯಂತಾಗಿದ್ದು, ವಾಹನ ಸವಾರರು ಪರದಾಡಿದ್ದಾರೆ. ಪಶ್ಚಿಮ ಬಂಗಾಳದಲ್ಲಿರುವ ಅಕ್ರಮ ಬಾಂಗ್ಲಾ ವಲಸಿಗರಿಗೆ ಸಿಎಂ ಸುವೇಂದು ಡೆಡ್ಲಿ ವಾರ್ನಿಂಗ್ ಕೊಟ್ಟಿದ್ದಾರೆ. ನುಸುಳುಕೋರರನ್ನ ಬಂಧಿಸಿ ಜೈಲಿನಲ್ಲಿಟ್ಟು ಸಾಕಲು ಅವರೇನು ನಮ್ಮ ಅಳಿಯಂದಿರ ಅಂತ ಪ್ರಶ್ನಿಸಿದ್ದಾರೆ. ನೀವಾಗಿಯೇ ಮರ್ಯಾದೆಯಿಂದ ದೇಶ ಬಿಟ್ಟು ತೊಲಗಿ, ಇಲ್ಲದಿದ್ದರೆ ಸರ್ಕಾರ ಮುಲಾಜಿಲ್ಲದೆ ಕಠಿಣ ಕ್ರಮ ಕೈಗೊಳ್ಳಲಿದೆ ಅಂತ ಎಚ್ಚರಿಕೆ ನೀಡಿದ್ದಾರೆ. ಭಾರತದ ಜಿಡಿಪಿ ಏರಿಕೆಯಾಗಿದೆ. ಮೇಕ್ ಇನ್ ಇಂಡಿಯಾ, ಯುಪಿಐ, ಡಿಬಿಟಿ, ನಾವೀನ್ಯತೆ ಮತ್ತು ಸ್ಟಾರ್ಟ್ಅಪ್, ಎಐ ಹಾಗೂ ಸಾರಿಗೆ ವಲಯದಲ್ಲಿ ಭಾರತ ಕ್ರಾಂತಿ ಮಾಡಿದೆ. ಒಳನುಸುಳುವಿಕೆ ಮತ್ತು ಅಕ್ರಮ ವಲಸಿಗರಿಂದ ದೇಶದ ಜನಸಂಖ್ಯೆಯಲ್ಲಿ ದೊಡ್ಡ ಏರಿಕೆ ಆಗ್ತಾ ಇದೆ. ಇದನ್ನು ತಡೆಯಲು ನಿವೃತ್ತ ನ್ಯಾಯಮೂರ್ತಿ ಪ್ರಭಾಕರ್ ನವೋಲ್ಕರ್ ಅಧ್ಯಕ್ಷತೆಯಲ್ಲಿ ಈ ಸಮಿತಿ ರಚನೆ ಆಗಿದೆ ಅಂತ ಅಮಿತ್ ಶಾ ಘೋಷಣೆ ಮಾಡಿದ್ದಾರೆ. ಮಧ್ಯಪ್ರದೇಶದ ಪನ್ನಾ ಜಿಲ್ಲೆಯಲ್ಲಿ ಮಹಾ ದುರಂತವೊಂದು ಸಂಭವಿಸಿದೆ. ಬೇಹರ್ಪುರ್ವ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ನಯಾಪುರ್ವ ಗ್ರಾಮದಲ್ಲಿ ಬಾವಿ ನಿರ್ಮಾಣ ವೇಳೆ ಮಣ್ಣು ಕುಸಿದು 5 ಕಾರ್ಮಿಕರು ಮೃತಪಟ್ಟಿದ್ದಾರೆ. ಒಡಿಶಾದ ಕಲಾಹಂಡಿ ಜಿಲ್ಲೆಯಲ್ಲಿ ಭೀಕರ ದುರಂತ ಸಂಭವಿಸಿದೆ. ಮಲದ ಗುಂಡಿ ನಿರ್ಮಾಣ ಕಾಮಗಾರಿ ವೇಳೆ 6 ಕಾರ್ಮಿಕರು ಉಸಿರುಗಟ್ಟಿ ಮೃತಪಟ್ಟಿದ್ದಾರೆ. ಗುಂಡಿಯಲ್ಲಿನ ಸೆಂಟ್ರಿಂಗ್ ಸಾಮಗ್ರಿ ಹೊರತೆಗೆಯಲು ಗುಂಡಿಗಿಳಿದಿದ್ದಾಗ ದುರ್ಘಟನೆ ಸಂಭವಿಸಿದೆ. ಉತ್ತರ ಪ್ರದೇಶದ ಫತೇಪುರ ಜಿಲ್ಲೆಯಲ್ಲಿ ಭೀಕರ ಅಗ್ನಿ ಅವಘಡ ಸಂಭವಿಸಿದೆ. ಸೌರಾ ಹೈವೇ ಬಳಿ ಇರುವ ವಾಹನಗಳ ಯಾರ್ಡ್ನಲ್ಲಿ ಆಕಸ್ಮಿಕವಾಗಿ ಬೆಂಕಿ ಕಾಣಿಸಿಕೊಂಡಿದ್ದು, 5-6 ಟ್ರಕ್ಗಳು ಬೆಂಕಿಗೆ ಆಹುತಿಯಾಗಿವೆ. ಅಮೆರಿಕ, ಇರಾನ್, ಇಸ್ರೇಲ್ ಮಧ್ಯೆ ಯಾವಾಗ ಯುದ್ಧ ಮುಗಿಯುತ್ತೆ ಅಂತ ಎಲ್ಲರೂ ಕಾಯ್ತಿರುವಾಗಲೇ ಅಮೆರಿಕ ಇರಾನ್ ತೈಲ ಹಡಗನ್ನು ಉಡಾಯಿಸಿದೆ. ಹಾರ್ಮುಜ್ ಜಲಮಾರ್ಗದಲ್ಲಿ ಈ ದಾಳಿ ನಡೆದಿದ್ದು, ಇರಾನ್ ಹಡಗು ಸಂಪೂರ್ಣವಾಗಿ ನಾಶವಾಗಿದೆ. ರಷ್ಯಾ ಉಕ್ರೇನ್ ಯುದ್ಧ ಶುರುವಾಗಿ ಇವತ್ತಿಗೆ 4 ವರ್ಷ 3 ತಿಂಗಳು. ಹತ್ರ 1500 ದಿನಗಳಾದರೂ ರಷ್ಯಾ ಉಕ್ರೇನ್ ಯುದ್ಧ ನಿಂತಿಲ್ಲ. ಉಕ್ರೇನ್ ನಾಗರಿಕ ಪ್ರದೇಶಗಳ ಮೇಲೆ ರಷ್ಯಾ ರಾತ್ರೋರಾತ್ರಿ ವಿನಾಶಕಾರಿ ದಾಳಿ ಮಾಡಿದೆ. ಉಕ್ರೇನ್ ಕೂಡ ಪ್ರತಿದಾಳಿ ಮಾಡಿದ್ದು, ಎರಡೂ ಕಡೆಗಳ ದಾಳಿಯಲ್ಲಿ 75ಕ್ಕೂ ಹೆಚ್ಚು ಅಮಾಯಕರು ಸಾವಿಗೀಡಾಗಿದ್ದಾರೆ. ಸೂಪರ್ ಪ್ರೈಮ್ 9ಗೆ ಸ್ವಾಗತ. ನಾನು ಹರಿಪ್ರಸಾದ್. ಇವತ್ತು ರಾಜ್ಯ ರಾಜಕಾರಣದಲ್ಲಿ ಬಹಳ ದೊಡ್ಡದಾದಂತಹ ಬೆಳವಣಿಗೆಗಳು ನಡೆದಿದ್ದಾವೆ. ಅದರ ಬಗ್ಗೆನ
ಸಂಪೂರ್ಣ ವಿವರವನ್ನು ಕೂಡ ನಿಮಗೆ ನೀಡ್ತಾ ಹೋಗ್ತೀನಿ. ಯಾವೆಲ್ಲ ಪ್ರಮುಖ ಅಂಶಗಳಿದ್ದಾವೆ ಅನ್ನೋದನ್ನು ಕೂಡ ನಿಮಗೆ ಹೇಳ್ತೀನಿ. ಅದಕ್ಕಿಂತ ಮುಂಚಿತವಾಗಿ ಇವತ್ತಿನ ಸುದ್ದಿಗಳು ಏನೇನಿದ್ದಾವೆ ಅನ್ನೋದನ್ನು ನೋಡ್ತಾ ಹೋಗೋಣ. ರಾಜ್ಯ ಕಾಂಗ್ರೆಸ್ ಸರ್ಕಾರದಲ್ಲಿ ಕುರ್ಚಿ ಕದನಕ್ಕೆ ಇತಿಶ್ರೀ ಬೀಳ್ತಾ ಇದೆ. ದೆಹಲಿಯಲ್ಲಿ ಕುರ್ಚಿ ಕಚ್ಚಾಟಕ್ಕೆಲ್ಲ ಹೈಕಮಾಂಡ್ನವರು ಕಡೆಗೂ ಮದ್ದು ಅರೆದಿರುವ ಲಕ್ಷಣ ಗೋಚರಿಸ್ತಾ ಇದೆ. ಇದೇ ವಾರ ಕ್ಲೈಮ್ಯಾಕ್ಸ್ ಗ್ಯಾರಂಟಿ. ಇನ್ನು ರಾಹುಲ್ ಗಾಂಧಿ ಅವರ ಮುಂದೆ ಸಿಎಂ ಸಿದ್ದರಾಮಯ್ಯನವರು ನೀವು ಏನು ಹೇಳಿದ್ರು ನಾನು ಕೇಳ್ತೀನಿ ಅಂತ ಹೇಳ್ಕೊಂಡು ಬಂದಿದ್ದಾರೆ. ಹೀಗಾಗಿ DCM DK ಶಿವಕುಮಾರ್ ನನ್ನ ಪ್ರಾರ್ಥನೆ ಫಲಿಸುತ್ತೆ ಅನ್ನುವಂತಹ ಆಶಾಭಾವನೆಯಲ್ಲಿ ಇದ್ದಾರೆ. ಹಾಗೆಯೇ ಮೇಕೆದಾಟು ಯೋಜನೆಗೆ ವಿಜಯ್ ಸರ್ಕಾರ ಅಡ್ಡಗಾಲು ಹಾಕಿತ್ತು. ಆದರೆ ಸುಪ್ರೀಂ ಕೋರ್ಟ್ ತಮಿಳುನಾಡು ಅರ್ಜಿಯನ್ನು ತಿರಸ್ಕರಿಸಿದೆ. ಈಗ CM ವಿಜಯ್ ಪ್ರಧಾನಿ ಮೋದಿ ಅವರಿಗೆ ಪತ್ರ ಬರೆದು ಮತ್ತೆ ಯಥಾ ಪ್ರಕಾರ ರಾಜಕೀಯವನ್ನು ಶುರು ಮಾಡಿದ್ದಾರೆ. ಕಾಂತಾರ ದೈವವನ್ನು ಅಣಕಿಸಿದ್ದಂತಹ ರಣವೀರ್ ಸಿಂಗ್ ಈಗ ತಾನು ಮಾಡಿದ ತಪ್ಪಿಗೆ ದೇವರ ಮುಂದೆ ಕುಳಿತು ಕ್ಷಮೆ ಯಾಚಿಸಿದ್ದಾರೆ. ಮೈಸೂರಿನ ಚಾಮುಂಡಿ ಬೆಟ್ಟಕ್ಕೆ ಬಂದು ತಾಯಿ ಮುಂದೆ ಮಂಡಿಯೂರಿ ಪ್ರಾರ್ಥನೆಯನ್ನು ಸಲ್ಲಿಸಿದ್ದಾರೆ. ಈ ಮೂಲಕ ಕೋರ್ಟ್ನಲ್ಲಿ ಕೊಟ್ಟಿದ್ದಂತಹ ಮಾತನ್ನು ಈಡೇರಿಸಿದ್ದಾರೆ. ಇನ್ನು ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿಯವರಾಗಿ ಇವತ್ತಿಗೆ ಸರಿಯಾಗಿ 12 ವರ್ಷ ತುಂಬಿದೆ. ಈ 12 ವರ್ಷದ ಸಂಭ್ರಮವನ್ನು BJPಯವರು ಭರ್ಜರಿಯಾಗಿ ಆಚರಿಸ್ತಾ ಇದ್ದಾರೆ. ಎಲ್ಲ ಸುದ್ದಿಗಳನ್ನು ನೋಡ್ತಾ ಹೋಗೋಣ. ಭಾಳ ಮುಖ್ಯವಾಗಿ ಅಲ್ಲಿ ಇಲ್ಲಿ ನೋಡಿದಲ್ಲ, ಇಲ್ಲಿ ಬಹಳ ಪ್ರಮುಖವಾಗಿರುವ ಪಕ್ಕಾ ಸುದ್ದಿಯನ್ನು ನಿಮಗೆ ಹೇಳ್ತಾ ಇದ್ದೀನಿ. ವಿಧಾನಸೌಧದ 3ನೇ ಮಹಡಿಯ ಮಹಾಸುದ್ದಿ ಇದು. ಯಾಕಂದರೆ ವಿಧಾನಸೌಧದ 3ನೇ ಮಹಡಿಯಲ್ಲಿ ಯಾರು ವಿಧಾನಸೌಧಕ್ಕೆ ಮೆಟ್ಟಿಲಾಗ್ತಿ ಅಂತ ಹೇಳಿದ್ರು ಅವರು ಈಗ 3ನೇ ಮಹಡಿಯಲ್ಲಿ ಕುಳಿತುಕೊಳ್ಳುವ ಮತ್ತು 3ನೇ ಮಹಡಿಯಲ್ಲಿ ಕುಳಿತುಕೊಂಡಿರುವಂತಹವರು ಬದಲಾಗುವ ಕಾಲ ಸನ್ನಿಹಿತ ಆದಂತೆ ಗೋಚರಿಸ್ತಾ ಇದೆ. ದಿಲ್ಲಿ ಪಂಚಾಯಿತಿ ಅತಿ ದೊಡ್ಡ ಬ್ರೇಕಿಂಗ್ ನ್ಯೂಸ್ ಇದು. ಯಾಕಂದರೆ ರಾಹುಲ್ ಗಾಂಧಿ ಅವರು ಇಲ್ಲಿ ಹೇಳಿದ್ದೇನು, ಸಿದ್ದರಾಮಯ್ಯ ಅವರು ಕೇಳಿದ್ದೇನು, DK ಶಿವಕುಮಾರ್ ಅವರಿಗೆ ಸಿಕ್ಕಿದ್ದೇನು, ಇನ್ನೆಲ್ಲೂ ಇಲ್ಲದ ಪೊಲಿಟಿಕಲ್ ಸ್ಕೂಪ್ ನ್ಯೂಸ್ 18ನಲ್ಲಿ ಮಾತ್ರ ನಿಮಗೆ ನೀಡ್ತಾ ಇದ್ವಿ. ಯಾಕಂದರೆ ಯಾವ ಸ್ವರೂಪದಲ್ಲಿ ಇವತ್ತು ದೆಹಲಿಯಲ್ಲಿ ಚರ್ಚೆಗಳು ನಡೆದಿದ್ದಾವೆ ಅನ್ನೋದರ ಬಗ್ಗೆನ ಸಂಪೂರ್ಣ ವಿವರಗಳೊಂದಿಗೆ ನಾವು ಬಂದಿದ್ದೀವಿ ಸೂಪರ್ ಪ್ರೈಮ್ ಅಟ್ 9ನಲ್ಲಿ. ವಿಧಾನಸೌಧದ 3ನೇ ಮಹಡಿಯ ಮಹಾಸುದ್ದಿ ಇದು. ಯಾರು 3ನೇ ಮಹಡಿಗೆ ತನ್ನ ಪಕ್ಷ ಹೋಗೋದಕ್ಕೆ ವಿಧಾನಸೌಧದ ಮೆಟ್ಟಿಲಾಗ್ತೀನಿ, ಚಪ್ಪಡಿಗಲ್ಲಾಗ್ತೀನಿ ಅಂತ ಹೇಳಿದ್ರಲ್ಲ, ಅವರು ಇವತ್ತು 3ನೇ ಮಹಡಿಗೆ ಬಂದು ಕುಳಿತುಕೊಳ್ಳುವ ಸಾಧ್ಯತೆ ದಟ್ಟವಾಗಿ ಗೋಚರಿಸ್ತಾ ಇದೆ. ಆ ಕಾಲ ಸನ್ನಿಹಿತವಾದಂತೆ ಕಾಣ್ತಾ ಇದೆ. ಜೂನ್ನಲ್ಲಿ ರಾಜಕಾರಣದಲ್ಲಿ ಮಹಾ ಮುಂಗಾರು ಬರ್ತಾ ಇದೆ. ಮುಂಗಾರು ಮಳೆ ಆರಂಭ ಆಗುವ ಹೊತ್ತಿನಲ್ಲಿ ಕರ್ನಾಟಕದ ರಾಜಕಾರಣದ ಮುಂಗಾರು ಮಳೆ ಈಗ ಶುರುವಾಗ್ತದೆ. 2-3 ದಿನಗಳಲ್ಲಿ ಕುರ್ಚಿ ಕ್ಲೈಮ್ಯಾಕ್ಸ್ ಅಂತಿಮ ಹಂತಕ್ಕೆ ಬಂದು ನಿಲ್ಲುತ್ತೆ. 3 ವರ್ಷಗಳ ಮಹಾ ಸಸ್ಪೆನ್ಸ್ಗೆ ತೆರೆ ಬೀಳ್ತಾ ಇದೆ. ಮೊದಲ ವಾರದಲ್ಲಿ ಮಹಾ ಬದಲಾವಣೆಯನ್ನು ನಿರೀಕ್ಷಿಸಲಾಗಿದೆ. ನ್ಯೂಸ್ 18ನಲ್ಲಿ ಮಹಾ ಎಕ್ಸ್ಕ್ಲೂಸಿವ್ ಸುದ್ದಿ ಇದು. ಇನ್ನು 2-3 ದಿವಸಗಳಲ್ಲಿನೇ ಸಿದ್ದರಾಮಯ್ಯನವರು ತಮ್ಮ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಡ್ತಾರಾ? CM ಸ್ಥಾನಕ್ಕೆ ರಾಜೀನಾಮೆ ಸಿದ್ದರಾಮಯ್ಯ ಅವರು ನಿರ್ಧಾರವನ್ನು ಕೈಗೊಂಡಿದ್ದಾರಾ ಅನ್ನುವಂತಹ ಪ್ರಶ್ನೆಗಳು ಈಗಾಗಲೇ ಮುನ್ನೆಲೆಗೆ ಬರ್ತಾ ಇರುವಂಥದ್ದು. ಯಾಕಂದರೆ ಫೈನಲ್ ಆಟ ಇದು. ಯಾಕಂದರೆ ಜೂನ್ನಲ್ಲಿ ರಾಜಕಾರಣದಲ್ಲಿ ಮಹಾ ಮುಂಗಾರು ಶುರುವಾಗುವಂತಹ ಲಕ್ಷಣ ಕಾಣ್ತಾ ಇದೆ. ಅದಕ್ಕೆ ಪೂರಕವಾದಂತಹ ವಾತಾವರಣ, ಅದಕ್ಕೆ ಪೂರಕವಾದಂತಹ ಗಾಳಿ ಬೀಸ್ತಾ ಇದೆ. ಯಾಕಂದರೆ ದೆಹಲಿ ಮಟ್ಟದಲ್ಲಿ ರಾಹುಲ್ ಗಾಂಧಿ ಅವರ ಸಮ್ಮುಖದಲ್ಲಿ ಸಿದ್ದರಾಮಯ್ಯನವರು ಈ ಹಿಂದೆ ಎಂದೂ ಕೂಡ ಕೇಳಿಸಿಕೊಳ್ಳದಂತಹ ಮಾತುಗಳು, ಅಂತಹ ಪ್ರಸ್ತಾವಗಳು ಇವತ್ತು ಸಿದ್ದರಾಮಯ್ಯನವರ ಸಮ್ಮುಖದಲ್ಲಿ ಚರ್ಚೆಯಾಗಿದೆ. ಇದು ಈಗಿನ ಈಗಿರುವಂತಹ ಬಹಳ ಕುತೂಹಲದ ಸಂಗತಿ. ಸಿದ್ದರಾಮಯ್ಯನವರು ರಾಜೀನಾಮೆಗೆ ಒಪ್ಪಿಗೆಯನ್ನೇ ಕೊಟ್ಟು ಬಿಟ್ಟಿದ್ದಾರಾ ಅಂತ ಹೇಳಿ. ಯಾಕೆಂದ್ರೆ CM ಸ್ಥಾನಕ್ಕೆ ರಾಜೀನಾಮೆಗೆ ಸಿದ್ದರಾಮಯ್ಯನವರು ಕೂಡ ನಿರ್ಧಾರವನ್ನ ಮಾಡದಂತೆ ಗೋಚರಿಸ್ತಾ ಇದೆ. ಯಾಕಂದ್ರೆ ರಾಹುಲ್ ಗಾಂಧಿ ಅವರು ಹೇಳಿದಾಗ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡೋದಕ್ಕೆ ತಯಾರಿ. ಸಿದ್ದರಾಮಯ್ಯನವರು ಈಗಾಗಲೇ ಈ ಹಿಂದೆಯಿಂದಲೂ ಕೂಡ ಹೇಳ್ಕೊಂಡು ಬಂದಿದ್ದಾರೆ, ರಾಜೀನಾಮೆ ಅಥವಾ ಪಕ್ಷ ಏನು ಹೇಳುತ್ತೆ ಅದಕ್ಕೆ ನಾನು ಬದ್ಧನಾಗಿರುತ್ತೆ ಅಂತೇಳಿ. ಆದರೆ ರಾಜೀನಾಮೆ ನೀಡೋದಕ್ಕೆ 2-3 ದಿವಸಗಳ ಟೈಮನ್ನು ಸಿದ್ದರಾಮಯ್ಯನವರು ಕೇಳಿದ್ದಾರೆ ಅನ್ನುವಂತಹ ಮಾಹಿತಿಯು ಕೂಡ ದೆಹಲಿಯಿಂದ ಸಿಗ್ತಾ ಇದೆ. ಬೆಂಗಳೂರಿಗೆ ಬಂದಂತಹ ಕೂಡಲೇ ಆಪ್ತರೊಂದಿಗೆ ಮತ್ತೊಂದು ಸುತ್ತು ಚರ್ಚೆಯನ್ನು ನಡೆಸಿ ನಂತರ ಮುಖ್ಯಮಂತ್ರಿಯವರು ತಮ್ಮ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಡುವಂತಹ ಸಾಧ್ಯತೆಯು ಕೂಡ ದಟ್ಟವಾಗಿ ಗೋಚರಿಸ್ತಾ ಇರುವಂಥದ್ದು. ಯಾವಾಗ ಬೇಕಾದರೂ CM ಹುದ್ದೆಗೆ ಸಿದ್ದರಾಮಯ್ಯನವರು ರಾಜೀನಾಮೆಯನ್ನು ಕೊಡಬಹುದು ಅನ್ನುವಂಥದ್ದು ಸದ್ಯಕ್ಕೆ ಇರುವಂತಹ ಮಾಹಿತಿ. ರಾಹುಲ್ ಗಾಂಧಿ ಹೇಳಿದಾಗ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡೋದಕ್ಕೆ ನಾನು ರೆಡಿ ಇದ್ದೀನಿ ಅನ್ನುವಂತಹ ಸಂದೇಶವನ್ನು ರವಾನೆ ಮಾಡಿ ಬಂದಿದ್ದಾರೆ. ಸಿದ್ದರಾಮಯ್ಯನವರು ತಮ್ಮ ಆಪ್ತರ ಮುಂದೆ ಹೇಳ್ತಾ ಇರುವಂಥದ್ದು ಒಂದೇ ಮಾತು. ಅದು ಈಗಿಂದ ಅಂತೇಳಿ ಅಲ್ಲ, ಆಲ್ಮೋಸ್ಟ್ ಕಳೆದ 2 ವರ್ಷಗಳಿಂದಲೂ ಕೂಡ ಸಿದ್ದರಾಮಯ್ಯನವರು ತಮ್ಮ ಆಪ್ತರ ಮುಂದೆ ಹೇಳ್ತಾ ಬಂದಿರೋದು ಒಂದೇ ಮಾತು. ಹೈಕಮಾಂಡ್ ಯಾವಾಗ ಏನು ಹೇಳುತ್ತೋ ಅದಕ್ಕೆ ನಾನು ಬದ್ಧನಾಗಿರ್ತೇನೆ. ಯಾಕಂದರೆ ನನಗೆ ಒಂದು ದೊಡ್ಡ ಅವಕಾಶವನ್ನು ಕಾಂಗ್ರೆಸ್ ಮಾಡಿಕೊಟ್ಟಿದೆ. ಕಾಂಗ್ರೆಸ್ನ ಈ ನಿರ್ಧಾರಗಳಿಗೆ ನಾನು ನಿಷ್ಠನಾಗಿರ್ತೇನೆ ಅಂತ ಹೇಳಿ.
ಕೊನೆಗೂ ಸಿಎಂ ಕನಸನ್ನು ನನಸು ಮಾಡಿಕೊಳ್ಳುವಂತಹ ಹಂತಕ್ಕೆ ಶಿವಕುಮಾರ್ ಅವರು ಬಂದಂಗೆ ಕಾಣ್ತಾ ಇದೆ. ಡಿ ಕೆ ಶಿವಕುಮಾರ್ ಅವರಿಗೆ ಕಡೆ ಗಳಿಗೆಯಲ್ಲಿ ಪ್ರಿಯಾಂಕಾ ಗಾಂಧಿ ಅವರು ಕೈ ಹಿಡಿದಿದ್ದಾರೆ. ಯಾಕಂದರೆ ಅವ್ರಿಗೆ ಬಹಳ ಮುಖ್ಯವಾಗಿ ರಾಹುಲ್ ಗಾಂಧಿ ಅವರನ್ನ ಮನವೊಲಿಸುವಂತಹ ಪ್ರಯತ್ನವೂ ಕೂಡ ಆಗಬೇಕಾಗಿತ್ತು. ಅದು ಪ್ರಿಯಾಂಕಾ ಗಾಂಧಿ ಅವರ ಮೂಲಕವಾಗಿ ಆಗಿದೆ ಅನ್ನುವಂಥದ್ದು ಸದ್ಯಕ್ಕೆ ಸಿಗುವಂತಹ ಮಾಹಿತಿ. ಶಿವಕುಮಾರ್ ಅವರು ಸಿಎಂ ಮಾಡೋದಕ್ಕೆ ರಾಹುಲ್ ಗಾಂಧಿ ಅವರು ಕೂಡ ಒಪ್ಪಿಗೆಯನ್ನು ಸೂಚಿಸಿದ್ದಾರೆ. ಆದರೆ ಇವೆಲ್ಲವೂ ಕೂಡ ಅಷ್ಟು ಸಲೀಸಾಗಿ ನಡೆಯುತ್ತೆ ಅಂತೇಳಿ ಈಗಲೇ ಊಹಿಸುವುದು ಕಷ್ಟ ಇದೆ. ಯಾಕಂದರೆ ಸಿದ್ದರಾಮಯ್ಯನವರ ಒಂದು ವೇಳೆ ರಾಜೀನಾಮೆ ಕೊಟ್ಟರು ಅಂತೇಳಿ ಆದರೆ ಅದಾದ ನಂತರ ನಿಜವಾದಂತಹ ಆಟವೂ ಕೂಡ ಕಾದಿದೆ. ಆಗಬಹುದು, ಏನು ಬೇಕಾದರೂ ಆಗಬಹುದು. ಮತ್ತು ಸಿದ್ದರಾಮಯ್ಯನವರು ಇಮಿಡಿಯೇಟ್ ಆಗಿ ರಾಜೀನಾಮೆ ಕೊಡುವಂಥದ್ದು ಅಥವಾ 2-3 ದಿವಸಗಳ ನಂತರ ರಾಜೀನಾಮೆ ಕೊಡ್ತಾರೆ ಅನ್ನುವಂತಹ ವಿಚಾರಗಳು ಮುನ್ನೆಲೆಗೆ ಬರ್ತಾ ಇದ್ದಂತೆಯೇ ಸಿದ್ದರಾಮಯ್ಯನವರ ಆಪ್ತ ಬಳಗ, ಸಿದ್ದರಾಮಯ್ಯನವರ ಬೆಂಬಲಿಗ ಬಳಗ ಇವರು ಹೇಗೆ ರಿಯಾಕ್ಟ್ ಮಾಡ್ತಾರೆ ಅನ್ನೋದು ಕೂಡ ಬಹಳ ಮುಖ್ಯ ಆಗುತ್ತೆ. ಒಂದು ವೇಳೆ ಶಿವಕುಮಾರ್ ಅವರು ಸಿಎಂ ಆದರೆ ಸಂಪುಟದಲ್ಲಿ 4 ಉಪಮುಖ್ಯಮಂತ್ರಿಗಳನ್ನು ಮಾಡಬಹುದು. ದಲಿತ, ಅಲ್ಪಸಂಖ್ಯಾತ, ಲಿಂಗಾಯತ, OBC ಅಥವಾ ಹಿಂದುಳಿದ ವರ್ಗ ಈ ರೀತಿಯಾದಂತಹ DCMಗಳ ಹಂಚಿಕೆಯನ್ನು ಮಾಡಬಹುದು. ಸಿದ್ದರಾಮಯ್ಯನವರು ಹೇಳಿದ 20ಕ್ಕೂ ಹೆಚ್ಚು ಮಂದಿಗೆ ಮಂತ್ರಿ ಸ್ಥಾನವೂ ಕೂಡ ಸಿಗುವ ಸಾಧ್ಯತೆಗಳು ಇದ್ದೇ ಇರ್ತವೆ. ಹಾಗೆಯೇ ಒಂದು ವೇಳೆ ಶಿವಕುಮಾರ್ ಅವರು ಸಿಎಂ ಆದರು ಅಂತೇಳಿ ಆದರೆ ಆಗ ಸತೀಶ್ ಜಾರಕಿಹೊಳಿ ಅವರು KPCC ಅಧ್ಯಕ್ಷ ಆಗಬಹುದು. DK ಶಿವಕುಮಾರ್ ಅವರ ಸಂಪುಟಕ್ಕೆ ಯತೀಂದ್ರ ಅವರು DCM ಆಗಿ ಎಂಟ್ರಿ ಕೊಡಬಹುದು. ಜೊತೆಗೆ ಪ್ರಮುಖ ಖಾತೆ, ಪ್ರಬಲ ಖಾತೆಯನ್ನು ಅವರು ಪಡ್ಕೊಳ್ಬಹುದು. ಹಿರಿಯ ಸಚಿವರ ಕಾರ್ಯವೈಖರಿ ಮೇಲೆ ರಾಹುಲ್ ಗಾಂಧಿ ಅವರು ಕೂಡ ಗರಂ ಹಾಕಿದ್ದಾರೆ. ಯಾಕೆಂದರೆ ಈಗ ಏನು ನಡೀತಾ ಇದ್ರು ಕೂಡ ಜೆನ್ಜಿ ಇರೋದ್ರಿಂದಾಗಿ ಆ ಜೆನ್ಜಿಗೆ ಪೂರಕವಾಗಿ ನಾವು ಕೆಲಸ ಮಾಡಬೇಕು. ಇವತ್ತಿನ ಯುವಕರ ಆಸೆಗಳಿಗೆ ತಕ್ಕಂತೆ ನಾವು ಇರಬೇಕು. ಬಹುತೇಕ ಹಾಲಿ ಹಿರಿಯ ಸಚಿವರುಗಳಿಗೆ ಕೊಡುವಂತಹ ಸಾಧ್ಯತೆ ಇದೆ. ಯುವಕರು ಹಾಗೂ ಹೊಸ ಮುಖಗಳಿಗೆ ಅವಕಾಶವನ್ನು ಕಲ್ಪಿಸುವಂಥದ್ದು. ರಾಜ್ಯಸಭೆಯ ಸ್ಥಾನವಂತ ಆಫರ್ ಅನ್ನು ಈಗಾಗಲೇ ಸಿಎಂ ಸಿದ್ದರಾಮಯ್ಯನವರು ಸ್ಪಷ್ಟವಾಗಿ ನಿರಾಕರಿಸಿದ್ದಾರೆ. ಯಾವುದೇ ಕಾರಣಕ್ಕೂ ರಾಜ್ಯಸಭೆಗೆ ತಾನು ಹೋಗಲ್ಲ, ಕರ್ನಾಟಕದ ಬೌಂಡ್ರಿ ದಾಟಿ ಆಚೆಗೆ ನನ್ನ ರಾಜಕಾರಣ ಇಲ್ಲ, ನಂದೇನಿದ್ರು ಕೂಡ ಕರ್ನಾಟಕದಲ್ಲಿ ರಾಜಕಾರಣ ಅನ್ನುವಂಥ ತೀರ್ಮಾನಕ್ಕೆ ಸಿದ್ದರಾಮಯ್ಯನವರು ಬಂದು ಆಲ್ಮೋಸ್ಟ್ 30 ವರ್ಷಗಳೇ ಆಗೋಗಿದೆ. ಹೀಗಾಗಿ ಅವರು ಮತ್ತೊಮ್ಮೆ ಅದನ್ನು ಆ ಪರಿಧಿಯನ್ನು ವಿಸ್ತರಿಸುವುದರ ಕಡೆಗೆ ಹೋಗುವ ಸಾಧ್ಯತೆಗಳು ಇಲ್ಲ. ಬಹುತೇಕ ಹಾಲಿ ಹಿರಿಯ ಸಚಿವರುಗಳಿಗೆ ಕೊಡುವಂತಹ ಸಾಧ್ಯತೆಯೂ ಕೂಡ ಗೋಚರಿಸ್ತಾ ಇದೆ. ರಾಹುಲ್ ಗಾಂಧಿ ಅವರಿಗೆ ರಾಜ್ಯ ಸರ್ಕಾರದಲ್ಲಿರುವ ಮಂತ್ರಿಗಳ ಕಾರ್ಯವೈಖರಿ ಬಗ್ಗೆ ಪೂರ್ಣವಾದಂತಹ ವಿಶ್ವಾಸಗಳು ಇಲ್ಲ. ಹೀಗಾಗಿ ಬದಲಾವಣೆಗಳನ್ನು ಅವರು ಕೂಡ ಬಯಸಿದ್ದಾರೆ. ನಮ್ಮ ಜೊತೆಗೆ ಚಿದಾನಂದ್ ಪಟೇಲ್ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಚಿದಾನಂದ್, ದೆಹಲಿಯಿಂದ ಸಿಗ್ತಾ ಇರುವಂತಹ ಮಾಹಿತಿಯನ್ನು ನೋಡ್ತಾ ಹೋದಾಗ ಸಿದ್ದರಾಮಯ್ಯನವ್ರನ್ನ ಕನ್ವಿನ್ಸ್ ಮಾಡೋದ್ರಲ್ಲಿ ಎಷ್ಟು ಮಟ್ಟಿಗೆ ರಾಹುಲ್ ಗಾಂಧಿ ಯಶಸ್ವಿಯಾಗಿದ್ದಾರೆ ಮತ್ತು ಸಿದ್ದರಾಮಯ್ಯನವರು ಈಗ 2-3 ದಿವಸಗಳ ಕಾಲಾವಕಾಶವನ್ನು ಕೇಳಿದಾಗ ಯಾವ ಸ್ವರೂಪದ ಪ್ರತಿಕ್ರಿಯೆಗಳು ಅವರ ಆಪ್ತ ವರ್ಗದಿಂದ ಬರಬಹುದು ಅಂತ ಹೇಳಿ? ಹರಿಪ್ರಸಾದ್, ಮಹತ್ತರ ಬೆಳವಣಿಗೆಯೊಂದರ ಹಿನ್ನೆಲೆಯಲ್ಲಿ ಕೊನೆಗೂ ಕೂಡ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ರಾಹುಲ್ ಹೇಳಿದಂತೆ ನಡೆದುಕೊಳ್ಳುತ್ತೇನೆ ಅಂತ ಹೇಳಿದರು. ಅಂತೆಯೇ ರಾಹುಲ್ ಹೇಳಿದಂತೆ ನಡೆದುಕೊಂಡಿರತಕ್ಕಂಥದ್ದು ಇದೀಗ ಹೈಕಮಾಂಡ್ನಿಂದ ಬಂದಿರತಕ್ಕಂಥ ಮಾಹಿತಿಗಳು. ರಾಹುಲ್ ಗಾಂಧಿಯವರು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಮನವಿಯನ್ನು ಮಾಡಿರ್ತಕ್ಕಂಥದ್ದು ಮತ್ತು ಸೂಚನೆ ಕೊಟ್ಟಿರ್ತಕ್ಕಂಥದ್ದು. ಹಾಗಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ತಮ್ಮ ಮುಖ್ಯಮಂತ್ರಿ ಹುದ್ದೆಗೆ ರಾಜೀನಾಮೆ ಕೊಡಲು ಸದ್ಯಕ್ಕೆ ರಾಹುಲ್ ಗಾಂಧಿ ಮುಂದೆ ಒಪ್ಪಿಗೆ ಕೊಟ್ಟಿರತಕ್ಕಂಥದ್ದು ಮತ್ತು 2-3 ದಿನಗಳ ಕಾಲಾವಕಾಶವನ್ನು ಕೋರಿರೋದು ಮತ್ತು ರಾಹುಲ್ ಗಾಂಧಿ ಯಾವುದೇ ಗಳಿಗೆಯಲ್ಲಿ ಕರೆ ಮಾಡಿದ್ರು ಕೂಡ ರಾಜೀನಾಮೆಗೆ ಸಿದ್ಧರಾಗಿರ್ತಕ್ಕಂಥದ್ದು. ಇದರ ಬೆನ್ನಲ್ಲೇ ಎಲ್ಲ ಒಂದು ಕಡೆ DK ಶಿವಕುಮಾರ್ ಹೆಸರು ಇದೀಗ ಮುಖ್ಯಮಂತ್ರಿ ಹುದ್ದೆಗೆ ಮುನ್ನೆಲೆಗೆ ಬಂದಿರತಕ್ಕಂಥದ್ದು. ಎಲ್ಲ ಒಂದು ಕಡೆ ಕೊನೆ ಗಳಿಗೆಯಲ್ಲಿ ಪ್ರಿಯಾಂಕಾ ಗಾಂಧಿ ಅವರು DK ಶಿವಕುಮಾರ್ ಅವರು ಕೈ ಹಿಡಿದ್ದಾರೆ ಅಂತ ಹೇಳಲಾಗ್ತಿದೆ. ರಾಹುಲ್ ಗಾಂಧಿ ಅವರ ಮನವೊಲಿಸುವಲ್ಲಿ ಸಕ್ಸಸ್ ಆಗಿದ್ದಾರೆ ಅಂತ ಹೇಳಲಾಗ್ತಿದೆ. ಪಕ್ಷ ನಿಷ್ಠೆ ಮತ್ತು ಪಕ್ಷದ ಕೆಲಸ ಮಾಡಿದ್ದಕ್ಕಾಗಿ ಮತ್ತು ಪಕ್ಷದ ಕೆಲಸ ಮಾಡಿದ ಕೂಲಿಗಾಗಿ DK ಶಿವಕುಮಾರ್ ಅವರನ್ನ ಮುಖ್ಯಮಂತ್ರಿ ಮಾಡಲು ಒಪ್ಪಿಗೆ ಕೊಟ್ಟಿದ್ದಾರೆ ಅಂತ ಹೇಳಲಾಗ್ತಿದೆ. ಈ ಎಲ್ಲ ಬೆಳವಣಿಗೆ ನಡುವೆ ಕೂಡ DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆದರೆ ಅವರ ಸುತ್ತ 4 ಉಪಮುಖ್ಯಮಂತ್ರಿಗಳನ್ನು ಕೂಡ ಮಾಡಲಿಕ್ಕೆ ಕೂಡ ಚಿಂತನೆ ನಡೆದಿರ್ತಕ್ಕಂಥದ್ದು. ಅದರಲ್ಲಿ ಪ್ರಮುಖವಾಗಿ ದಲಿತ, ಲಿಂಗಾಯತ, OBC ಮತ್ತು ಅಲ್ಪಸಂಖ್ಯಾತರನ್ನ 4ರನ್ನ ಉಪಮುಖ್ಯಮಂತ್ರಿ ಮಾಡುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಿದೆ. ಈ ಎಲ್ಲ ಬೆಳವಣಿಗೆ ನಡುವೆ ಕೂಡ DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆದರೆ KPCC ಅಧ್ಯಕ್ಷ ಹುದ್ದೆಗೆ ರಾಜೀನಾಮೆ ಕೊಡಲಿದ್ದಾರೆ. ರಾಜೀನಾಮೆಯ ನಂತರ ತೆರವಾಗುವಂಥ ಸ್ಥಾನಕ್ಕೆ ಪರಿಶಿಷ್ಟ ಪಂಗಡಕ್ಕೆ ಸೇರಿರ್ತಕ್ಕಂಥ ಮತ್ತು ಇತ್ತೀಚಿನ ದಿನಗಳಲ್ಲಿ ಅಹಿಂದ ಒಕ್ಕೂಟವನ್ನು ಗಟ್ಟಿಯಾಗಿ ಕಟ್ಟಲು ಪ್ರಯತ್ನ ಮಾಡ್ತಿರ್ತಕ್ಕಂಥ ಸತೀಶ್ ಜಾರಕಿಹೊಳಿ ಅವರನ್ನ ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷ ಹುದ್ದೆಗೆ ಕೂರಿಸಲು ಮಾತುಕತೆ ನಡೆದಿದೆ ಅಂತ ಹೇಳಲಾಗ್ತಿದೆ. ಈ ಎಲ್ಲ ಬೆಳವಣಿಗೆಯ ನಡುವೆಯೂ ಕೂಡ ಮುಖ್ಯಮಂತ್ರಿ ಸಿದ್ದರಾಮಯ್ಯವರನ್ನ ಮನವೊಲಿಸಲು ಅವರ ಪುತ್ರ ಯತೀಂದ್ರ ಸಿದ್ದರಾಮಯ್ಯವರನ್ನ ಸಂಪುಟಕ್ಕೆ ಸೇರ್ಪಡೆ ಮಾಡುವಂಥದ್ದು ಮತ್ತು DCM ಹಾಗೂ ಪ್ರಬಲ ಖಾತೆಯನ್ನು ಕೊಡುವ ಬಗ್ಗೆ ಚರ್ಚೆ ಆಗಿರ್ತಕ್ಕಂಥದ್ದು. ಇದರ ಬೆನ್ನಲ್ಲೇ ಮುಖ್ಯಮಂತ್ರಿ ಸಿದ್ದರಾಮಯ್ಯನವ್ರನ್ನ ಸಮಾಧಾನ ಮಾಡಲಿಕ್ಕಾಗಿ ರಾಜ್ಯಸಭೆ ಆಫರ್ ಅನ್ನು ಕೊಟ್ಟಿರ್ತಕ್ಕಂಥದ್ದು. ಆದರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಈ ಹಿಂದೆ CWC ಹುದ್ದೆಗೆ ಕೂಡ ರಾಜೀನಾಮೆ ಕೊಟ್ಟಿದ್ದೇನೆ, ನನಗೆ ದೆಹಲಿ ರಾಜಕಾರಣ ಇಷ್ಟ ಇಲ್ಲ ಅಂತ ಹೇಳಿರ್ತಕ್ಕಂಥದ್ದು ಮತ್ತು ನಯವಾಗಿ ತಿರಸ್ಕರಿಸಿರ್ತಕ್ಕಂಥದ್ದು ಎಲ್ಲವೂ ಅಂದುಕೊಂಡಂತಾದರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ರಾಹುಲ್ ಗಾಂಧಿ ಅವರು ಸೂಚನೆ ಕೊಟ್ಟ ಕೂಡಲೇ ರಾಜೀನಾಮೆ ಕೊಡ್ತಕ್ಕಂಥದ್ದು ಮತ್ತು ಅನೇಕ ಅಲ್ಲಿ ಇರ್ತಕ್ಕಂಥ ಹಿರಿಯ ಸಚಿವರಿಗೆ ಕೊಡ್ತಕ್ಕಂಥದ್ದು ಮತ್ತು ಹೊಸ ಮುಖಗಳಿಗೆ ಅವಕಾಶ ಕೊಡುವಂಥ
ಇರುವಂಥದ್ದು. ಆ ಮುಖಾಂತರ ರಾಜ್ಯ ರಾಜಕಾರಣದಲ್ಲಿ DKC ಅಧಿಕಾರ ಆರಂಭ ಆಗುವ ಸಾಧ್ಯತೆಯನ್ನು ಕೂಡ ತಳ್ಳಿ ಹಾಕುವಂತಿಲ್ಲ. ಹರಿಪ್ರಸಾದ್. ಓಕೆ, ಧನ್ಯವಾದ ಅಚ್ಯುತಾನಂದ್ ತಮ್ಮೆಲ್ಲ ಅಪ್ಡೇಟ್ಸ್ಗಾಗಿ. ಇದು